2019ರ ಲೋಕಸಭಾ ಚುನಾವಣೆಯ ಮತದಾನ ದಿನಕ್ಕೆ ಇನ್ನೇನು ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ದೇಶಾದ್ಯಂತ ಈಗಾಗಲೇ ಲೋಕಸಮರ ಸಾಕಷ್ಟು ಚುರುಕನ್ನು ಪಡೆದುಕೊಂಡಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ 2 ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತದಲ್ಲಿ ಏಪ್ರಿಲ್ 18ಕ್ಕೆ ಮತದಾನಕ್ಕೆ ದಿನಾಂಕ ನಿಗದಿ ಆಗಿರುವಂಥದ್ದು. ಸೊ ಹೀಗಾಗಿ ಪ್ರಮುಖ ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗಾಗಲೇ ಚುನಾವಣೆಯ ಚಟುವಟಿಕೆ ತೀವ್ರ ರಂಗನ್ನು ಪಡೆದುಕೊಳ್ತಾ ಇರುವಂತಹ ಈ ಹೊತ್ತಲ್ಲಿ ನಾವಿವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಿಂದೆಂದಿಗಿಂತಲೂ ಕೂಡ ಈ ಬಾರಿ ಜಿದ್ದಾಜಿದ್ದಿನಿಂದ ಕೂಡಿದೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ರಾಜ್ಯಾದ್ಯಂತ ಈ ಬಾರಿ ಬಿಜೆಪಿಯ ಎದುರಾಳಿಯಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಜಂಟಿ ಸಮರಕ್ಕೆ ಇಳಿದಿರುವಂಥದ್ದು. ಮೈಸೂರಿನಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ CH ವಿಜಯಶಂಕರ್ ಕಣದಲ್ಲಿದ್ದರೆ ಬಿಜೆಪಿ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಪ್ರತಾಪ್ ಸಿಂಹ 2ನೇ ಬಾರಿ ಸಂಸತ್ ಪ್ರವೇಶಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಸೊ ಹೀಗಾಗಿ ಬಿಜೆಪಿಯ ಈ ಎದುರಾಳಿಯನ್ನ ಕಟ್ಟು ಹಾಕೋದಕ್ಕೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯನ್ನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿರಬಹುದು. ಜೊತೆಗೆ ಯಾವೆಲ್ಲ ಪೂರಕವಾದಂತಹ ವಾತಾವರಣ ಎರಡೂ ಪಕ್ಷಗಳಿಗೆ ಇಲ್ಲಿದೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಲೋಕಸಮರ 2019. ನಾನು ಸಾಹಿತ್ಯ. ಎಂದಿನಂತೆ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ 3 ಗಣ್ಯರು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ವೆಲ್ಕಮ್ ಮಾಡ್ತೀನಿ ಹಿರಿಯ ಪತ್ರಕರ್ತರಾದಂತಹ C ಮಹೇಶ್ವರನ್ ಅವರಿದ್ದಾರೆ. ಮಹೇಶ್ವರನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಇನ್ನು ಕಾಂಗ್ರೆಸ್ ವಕ್ತಾರರಾದಂತಹ H ಅರವಿಂದ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅರವಿಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಬಿಜೆಪಿ ಮುಖಂಡರಾದಂತಹ ಮಹೇಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಸೊ ಮೊದಲಿಗೆ ಹಿರಿಯ ಪತ್ರಕರ್ತರಾದಂತಹ ಮಹೇಶ್ವರನ್ ಸರ್ ಅವ್ರ ಜೊತೆಯಿಂದ ಈ ಒಂದು ಚರ್ಚೆನ ಆರಂಭ ಮಾಡ್ತೀನಿ. ಮಹೇಶ್ವರನ್ ಸರ್, ಆರಂಭದಲ್ಲಿ ಏನು ಮೇಲ್ನೋಟಕ್ಕೆ ಹೇಗೆ ಕಂಡು ಬರ್ತಾ ಇದೆ? ಯಾವ ಪಕ್ಷದ ಫೇವರ್ ಆಗಿದೆ ವಾತಾವರಣ ಅಂತ ಅನ್ನಿಸ್ತಾ ಇದೆ ಮೈಸೂರು? ಯಾವ ಪಕ್ಷದ ಫೇವರ್ ಆಗಿದೆ ಅಂತ ಹೇಳೋದು ಕೊನೆಯಲ್ಲಿ ಇರಲಿ, ವಿಭಿನ್ನವಾದಂಥ ಪರಿಸ್ಥಿತಿ. ಬಹುಶಃ ಇದು ರಾಜ್ಯದ ಇತಿಹಾಸದಲ್ಲಿ ಇಂತಹ ಪರಿಸ್ಥಿತಿ ಎಲ್ಲೂ ಬಂದಿರಲಿಕ್ಕಿಲ್ಲ. ಕಾರಣ ಕಾರಣ ಹೇಳ್ತೀನಿ, ನಾನು ಆಮೇಲೆ ನಿಧಾನವಾಗಿ ಹೇಳ್ತೀನಿ. ಏನಾಗಿದೆ ಅಂದರೆ, ಇಬ್ಬರು ವಕ್ತಾರರು ಯಾರಿದ್ದಾರೆ ಅವರು ಸುಮಾರು ಮಹೇಶ್ ಆಗಿರ್ಬೋದು, ಅರವಿಂದ್ ಅವರಾಗಿರ್ಬೋದು, ಸುಮಾರು 20-30 ವರ್ಷದಿಂದ ಅವರ ಪಕ್ಷಗಳಲ್ಲಿ ಇದ್ದಂಥವ್ರು. ಅದಕ್ಕೆ ಅವರಲ್ಲಿ ಒಂದು ವಿನಂತಿ, ಅವ್ರಿಗೆ ಬಹಳ ಜ್ಞಾನ ಇದೆ, ರಾಜಕೀಯ ಜ್ಞಾನ. ದಯವಿಟ್ಟು ನಾವು ಕೊಡಗು ಮತ್ತು ಮೈಸೂರು ಕೊಡಗು ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿ ಇಟ್ಕೊಳ್ಳೋಣ ಅಂತ ಒಂದು ವಿನಂತಿಯನ್ನು ಮಾಡಿಕೊಳ್ತಾ, ಬಹಳ ವಿಭಿನ್ನವಾದಂಥ ಪರಿಸ್ಥಿತಿ ಇದು. ಹೇಗಾಗಿದೆ ಅಂದರೆ, ಸೂಕ್ಷ್ಮ ಹೇಳಬೇಕು ಅಂದರೆ, ಮಂಡ್ಯ ಚುನಾವಣೆಯ ಪರಿಣಾಮ ನೇರವಾಗಿ ಮೈಸೂರಿನ ಮೇಲೆ ಆಗ್ತಾಯಿದೆ ಅನ್ನೋದು. ಅದು ಇವಾಗ ಸಾಮಾನ್ಯವಾಗಿ ಏನಾಗುತ್ತೆ ನಾವು ನೋಡೋದಂದರೆ, ಒಂದು ಪಕ್ಷದ ಪ್ರತಿಸ್ಪರ್ಧಿ ಪಕ್ಷದಲ್ಲಿ ಜಾತಿ ರಾಜಕೀಯ ಅದೆಲ್ಲ ನಡೆಯೋದು ಉಂಟು. ಆದರೆ ಇದು ಯಾಕೆ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ, ಮೈತ್ರಿ ಪಕ್ಷದಲ್ಲೇ ಜಾತಿಯ ವೈರುಧ್ಯಗಳು ಕಾಣ್ತಾ ಇದೆ, ಎದ್ದು ಕಾಣ್ತಾ ಇದೆ. ಸಮನ್ವಯತೆ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಬಾರಿ ಸಾಬೀತಾಗಿದೆ. ಹಾಗಾಗಿ ಇದು ಬಹಳ ಇದು ತಪ್ಪು ಸರಿ ಅನ್ನೋದು ವಿಶ್ಲೇಷಣೆ, ಅದು ಬೇರೆ ಮಾತು, ನಮ್ಮ ವ್ಯಾಪ್ತಿಗೆ ಮೀರಿದ ಮಾತು. ನಾವು ವಸ್ತು ಸ್ಥಿತಿಯನ್ನು ಅಷ್ಟೇ ನಾವಿಬ್ಬರು ಹೇಳಬೇಕಾಗಿರೋದು. ಅವರವರ ಪಕ್ಷನ ಸಮರ್ಥನೆ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ. ನಾವು ವಸ್ತು ಸ್ಥಿತಿಯನ್ನು ವೀಕ್ಷಕರ ಕಣ್ಣು ಮುಂದೆ ಇಡಬೇಕು, ಅದು ನಮ್ಮ ಕರ್ತವ್ಯ, ಧರ್ಮನೂ ಹೌದು. ಹಾಗಾಗಿ ಇಲ್ಲಿ 2 ಉದ್ದೇಶಗಳು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಸಿದ್ದರಾಮಯ್ಯನವರನ್ನು ಸೋಲಿಸಿರೋಂಥ ಮೈಸೂರಿನಲ್ಲಿ ಮತ್ತು ಸಿದ್ದರಾಮಯ್ಯನವರ ರಾಜಕೀಯವಾಗಿ ಅವರು ಮತ್ತೆ ಪ್ರವರ್ಧಮಾನಕ್ಕೆ ಬರಬಾರ್ದು ಅನ್ನೋ ಒಂದು ಉದ್ದೇಶದ ಕೆಲಸನೂ ಆಗ್ತಾಯಿದೆ. ಎರಡನೇದು, ವಿಜಯಶಂಕರು BJPಲೇ ಇದ್ದಂಥವರು, ಸಾಕಷ್ಟು ಅಧಿಕಾರಗಳನ್ನ ಅನುಭವಿಸಿದಂಥವರು. ಆಮೇಲೆ ಅವರು ಪಕ್ಷದ್ರೋಹಿ ಅಂತ BJPಯವರು ಹೇಳ್ಬೋದು, ಆದರೆ ಕಾಂಗ್ರೆಸ್ನವ್ರಿಗೂ ಅಷ್ಟೇ. ಕಾಂಗ್ರೆಸ್ ಒಳಗಡೆ ಮತ್ತು ಜನತಾದಳದಲ್ಲಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋದವ್ರನ್ನೆಲ್ಲ ಪಕ್ಷದ್ರೋಹಿಗಳು ಅನ್ನೋದೇ ಆದ್ರೆ ಎಲ್ಲ ರಾಜಕಾರಣಿಗಳು ಒಂದಲ್ಲ ಒಂದು ಅರ್ಥದಲ್ಲಿ ಪಕ್ಷದ್ರೋಹಿ. ಹೌದು, ಅವ್ರ ಆರ್ಗ್ಯುಮೆಂಟ್ ಅಷ್ಟೇ ನಾನು ಹೇಳಿದ್ದು, BJP ಅವರ ಆರ್ಗ್ಯುಮೆಂಟು. ಹಾಗೆಯೇ ಕಾಂಗ್ರೆಸ್ ಅವರಲ್ಲಿ ಒಂದು ಭಾಗ ಇದೆಯಲ್ಲ, ಅದು ವಿಜಯಶಂಕರ್ ಅಷ್ಟೊಂದು ಅಪ್ಯಾಯಮಾನವಾಗಿ ಸ್ವೀಕರಿಸ್ತಾ ಇಲ್ಲ. ಮತ್ತು ಜನತಾದಳಕ್ಕೆ
ವಿಜಯಶಂಕರ್ ಅವ್ರನ್ನ ನೇರವಾಗಿ ಅಲ್ದೇ ಒಳಗೇನೆ ವಿರೋಧ ಮಾಡೋಕ್ಕೆ ಸಾಕಷ್ಟು ಕಾರಣಗಳಿದೆ. ಅದು ಸಿದ್ದರಾಮಯ್ಯನವರ ನಡೆ ನುಡಿ. ಈ ಬಾರಿನೂ ಒಳೇಟು ಅನ್ನುವಂಥದ್ದು ಎಲ್ಲೋ ಕಂಡು ಬರ್ತಾ ಇದೆ ಅನ್ನೋ ಅನುಮಾನ ಅಂತೂ ಇದೆ ನಿಮ್ಗೆ. ಖಂಡಿತ ಇದು ಒಳೇಟಿನ ಚುನಾವಣೆ ಇದು. ಸರ್ ಅರವಿಂದ್ ಸರ್, ಹೇಗೆ ನಡೀತಾ ಇದೆ ಸರ್ ಪ್ರಿಪ್ರೇಷನ್? ಈಗ ನೀವು ಕೂಡ ಸಾಕಷ್ಟು ಚುನಾವಣಾ ಪ್ರಚಾರಗಳಿಗೆ ಹೋಗ್ತಾ ಇದ್ದೀರಾ ಕಳೆದ ಒಂದು 15 ದಿನಗಳಿಂದ. ಯಾವ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇದೆ ಸರ್ ನಿಮ್ಮ ಅಭ್ಯರ್ಥಿ? ನಮ್ಮ ಅಭ್ಯರ್ಥಿಗೆ ತುಂಬ ಚೆನ್ನಾಗಿದೆ. 100ಕ್ಕೆ 100ರಷ್ಟು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಮಹೇಶ್ವರನ್ ಹೇಳಿದಾಗೆ ನಮ್ಮದು ಮೈತ್ರಿ ಸರ್ಕಾರ ಇದೆ. ಮೈತ್ರಿಯಲ್ಲಿ ನಾವು ಚುನಾವಣಾ ಪ್ರಚಾರನೂ ಮಾಡಬೇಕಾಗಿದೆ. ಮೈತ್ರಿಯಲ್ಲಿ ಕೆಲವು ಗೊಂದಲಗಳು ಇರುತ್ತೆ, ನಾವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಏನು ಮೈಸೂರು ಈ ಚಾಮರಾಜನಗರದಿಂದ ಹಿಡಿದು ಕೋಲಾರದವ್ರಿಗೆ ಹಳೇ ಮೈಸೂರು ಭಾಗದಲ್ಲಿ ಜನತಾದಳ ಕಾಂಗ್ರೆಸ್ಸೇ ಫೈಟ್ ಇರೋದು. ಯಾವುದೇ ಚುನಾವಣೆ ಬಂದಾಗಲೂ ಅಲ್ಲಿ BJP ಏನೂ ಇಲ್ಲ. ಅಲ್ಲಲ್ಲ, ಆ ಸಂದರ್ಭದಲ್ಲಿ ಆ ಒಂದಿದೆ, ನಮ್ಮ ಫೈಟ್ ನಡೆಯೋದೇ ಕಾಂಗ್ರೆಸ್ಸು ದಳ ಆಗೋದ್ರಿಂದ ಈ ಚುನಾವಣೆಯಲ್ಲಿ ನಾವು ಆದಾಗ ಸಹಜವಾಗಿ ಎಲ್ಲೋ ಒಂದು ಕಡೆ ಇಲ್ಲ ಹೇಳ್ತೀನಿ ಕೇಳಿ, ಅದು ಮುನಿಸು ಇರುತ್ತೆ. ಪ್ರಾರಂಭದಲ್ಲಿ ಆ ಮುನಿಸಿತ್ತು. ಆದರೆ ಈಗ ನಾವು ಒಂದು ಕೋಮುವಾದಿ ಪಕ್ಷವನ್ನು ತಡೆ ಹಿಡಿಬೇಕು, ಅದನ್ನು ದೂರ ಮಾಡಬೇಕು ಅಂತ ಅಂದಾಗ ಎಲ್ಲೋ ಒಂದು ಹಂತದಲ್ಲಿ ನಾವೆಲ್ಲರೂ ದಳದವರು ಕಾಂಗ್ರೆಸ್ಸವರು ಏನು ಇದೆ ಆ ಮೈತ್ರಿ ಧರ್ಮದ ಪ್ರಕಾರ ಜೊತೆಗೆ ಒಂದು ಕೋಮುವಾದಿ ಪಕ್ಷವನ್ನು ದೂರ ಇಡೋಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ಒಗ್ಗಟ್ಟಾಗಿ, ದಳದವರು ಒಗ್ಗಟ್ಟಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲೋ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾನೆ ಇಲ್ವಲ್ಲ ಸರ್? ಇಲ್ಲ, ಇನ್ನೆಷ್ಟು ದಿನ ಬೇಕು ನಿಮ್ಮ ಮಧ್ಯೆ ಇರುವಂತ ಇಂಡಿಫರೆನ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ? ಎಷ್ಟು ಟೈಮ್ ಬೇಕಾಗುತ್ತೆ? ಇಲ್ಲಿ ಏನಾಗಿದೆ ಅಂದರೆ ಯಾವುದೇ ಮೈತ್ರಿ ಧರ್ಮದಲ್ಲಿ ಯಾವ್ದು ಇದಿಲ್ಲ. ಕೆಲವು ಕಾರಣಾಂತರದಿಂದ ಮೈಸೂರು ಇದರಲ್ಲಿ ಬಂದಾಗ GT ದೇವೇಗೌಡರದ್ದು ಸ್ವಲ್ಪ ಅಪಸ್ವರ ಇತ್ತು. ಈಗ ಮುಂದಕ್ಕೆ ಹೋದಾಗ ಮಂಡ್ಯದಲ್ಲಿ ಸ್ವಲ್ಪ ಚಲರಾಯ ಸ್ವಾಮಿದು ಇತ್ತು. ಬಿಟ್ಟರೆ ಈಗ ಇನ್ಯಾವ ನಾಯಕರುಗಳು ಅಪಸ್ವರ ಎತ್ತಿದ್ದಾರೆ? ಯಾರೋ ಒಬ್ಬರಿಂದ ಅಪಸ್ವರ ಇದೆ ಇದು ಅಂತ. ಈಗ ಮೈಸೂರಲ್ಲಿ ಜಿಲ್ಲೆಯಲ್ಲಿ ಏನು ಪಾರ್ಲಿಮೆಂಟರಿ ಈಗ ಮೈಸೂರಿನಲ್ಲಿ GT ದೇವೇಗೌಡದ ಒಬ್ಬರದೇ ಅಪಸ್ವರ ಅಂತ ಹಂಗೆ ನೋಡಿದ್ರೆ ಅವರೇ ಸ್ಟ್ರಾಂಗ್ ಲೀಡರ್. ಈಗ ಅಲ್ಲ, ಅವರು ಮಂತ್ರಿ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರೋದ್ರಿಂದ ಅವರು ನಾನು ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾತಾಡಿಲ್ಲ ಅನ್ನೋ ಒಂದು ಅವ್ರಿಗೆ ಪ್ರಾರಂಭದಲ್ಲಿ ಇತ್ತು. ಇದು ಈಗ ಹೋಗಿದೆ. ಇವತ್ತು ಅವರು ಪ್ರಚಾರ ಮಾಡಿದ್ದಾರೆ ರಮನಹಳ್ಳಿಲಿ. ಅವರು ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಜಂಟಿಯಾಗಿ ಪ್ರಚಾರ ಮಾಡಿದ್ದಾರೆ. GT ದೇವೇಗೌಡರ ಪುತ್ರ ಮತ್ತೆ ಸಿದ್ದರಾಮಯ್ಯನವರ ಪುತ್ರ ಇಬ್ಬರು ಪ್ರಚಾರಕ್ಕೆ ಮಾಡಿದ್ದಾರೆ ಇವತ್ತು. ಹಾಗೆ ಅದರಿಂದ ಅವರು ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಕೆಲವು ಸಂದರ್ಭದಲ್ಲಿ ಕಾರ್ಯಕರ್ತರು ಸಭೆ ಮಾಡಿದಾಗ ಎಕ್ಸೆಪ್ಟ್ ಚಾಮುಂಡೇಶ್ವರಿಲಿ, ಈಗ ಅದೊಂದೇ ಅಲ್ವಲ್ಲ ಕ್ಷೇತ್ರ ಇರೋದು. ಈಗ ಹುಣಸೂರಲ್ಲಿ ಜನತಾದಳದವರು ಇದ್ದಾರೆ MLA, ಅಲ್ಲಿನೂ ಆ ಥರ ಅಪಸ್ವರ ಅಥವಾ ಗಲಾಟೆ ಆಗಿಲ್ಲ. ಹುಣಸೂರಲ್ಲಿ ವಿಶ್ವನಾಥ್ ಅವರಿದ್ದಾರೆ, ಗೆದ್ದಿದ್ದಾರೆ, ಅಲ್ಲೇನೂ ಆ ಥರ ಯಾವುದೇ ಅಪಸ್ವರ ಗಲಾಟೆ ಆಗಿಲ್ಲ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ವಲ್ಪ ಅದು ಯಾವುದೋ ಒಂದೆರಡು ಇನ್ಸಿಡೆಂಟ್ ಬಿಟ್ಟರೆ ಇನ್ಯಾವುದೇ ರೀತಿ ಇನ್ನೆಲ್ಲೂ ಆಗಿಲ್ಲ. ಅದರಿಂದ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ ಒಗ್ಗಟ್ಟಿಂದ ನಮಗೆ ಅಭ್ಯರ್ಥಿ ಶತಸಿದ್ಧ. ಸೊ ಮಹೇಶ್ ಅವರು ಅರವಿಂದ್ ಅವ್ರು ಮಾತನಾಡುವಾಗ ನಗ್ತಾ ಇದ್ರೆ ಕಾರಣ ಏನು ಅಂತ ತಿಳ್ಕೊಬೋದಾ? ಕಾರಣ ಏನಿಲ್ಲಪ್ಪ, ಅನೈಸರ್ಗಿಕ ಒಪ್ಪಂದಗಳು ನೇಚರೇ ಒಪ್ಪೋದಿಲ್ಲ. ಯಾಕೆ ನೇಚರ್ ಒಪ್ಪೋದಿಲ್ಲ ಅಂತ ಹೇಳ್ತೀನಿ ಕೇಳಿ. ಚಾಮುಂಡೇಶ್ವರಿ ಚುನಾವಣೆ ಇವತ್ತೊಂದಲ್ಲ, ಹಳೆ ಚಾಮುಂಡೇಶ್ವರಿ ಚುನಾವಣೆ, ಆಗ ನಾವು ಮತ್ತೆ ಅವರು 20 ತಿಂಗಳ ಚುನಾವಣೆ. ಪ್ರತಿಯೊಂದು ಚುನಾವಣೆಯಲ್ಲೂ ಈ ಒಂದು ಚಾಮುಂಡೇಶ್ವರಿ ಎಲ್ಲೆಲ್ಲಿ JDS ಮತ್ತು ಕಾಂಗ್ರೆಸ್ಸು ಜಿದ್ದಾಜಿದ್ದಿನ ಹೋರಾಟವನ್ನು ಮಾಡ್ಕೊಂಡ್ಬಂದಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಜಿದ್ದಾಜಿದ್ದಿನೇ ಮಾಡಿದಂಥದ್ದು. ನನ್ನ ಏರಿಯಾ, ನಾನು ಎಲ್ಲಿ ಇದ್ದೀನಿ ಅದೆಲ್ಲ ರಾಮಕೃಷ್ಣ ನಗರ, ಇದೆಲ್ಲ ಮೈಸೂರಿನ ಔಟ್ಸ್ಕಿಟ್ಟಲ್ಲಿ ಸುಮಾರು 1 ಲಕ್ಷ ಓಟು ಇದಕ್ಕೆ ಚಾಮುಂಡೇಶ್ವರಿಗೆ ಸೇರ್ತದೆ. ಅವತ್ತಿನ ದಿನ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನಿಲುವನ್ನು, ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಟಿಪ್ಪು ಜಯಂತಿ, ಈ ಥರ ಬೇರೆ ಕಾರಣಗಳಿಗೋಸ್ಕರ ನಮಗೆ ಬರಬೇಕಾದಂಥ ಪಾರಂಪರಿಕವಾದಂಥ ನಮ್ಮ ವೋಟರ್ಸ್ ಅವರಲ್ಲ, ಅವರಿಗೆ ಸಿದ್ದರಾಮಯ್ಯಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಒಂದು ಕಾರಣಕ್ಕೋಸ್ಕರ ದೇ ಟ್ರಾನ್ಸ್ಫರ್ ದೇರ್ ವೋಟ್ ಟು GT ದೇವೇಗೌಡ. ದೊಡ್ಡ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಪೆಟ್ಟನ್ನು ಕೊಟ್ಟದ್ದು. 36,000 ಹೋಟೆಲ್ ಸೋಲೋದು ಅಂತಂದರೆ ಸಿದ್ದರಾಮಯ್ಯನವರ ಸ್ಟೇಚರ್ಗೆ ಬಹಳ ದೊಡ್ಡ ಆಘಾತನೇ ಅದು. ಆಚೆ ಬಂದಿಲ್ಲ. ಇದು
ರ್ಯಾಂಕ್ ಆ್ಯಂಡ್ ಫೈಲ್ ಆಫ್ ದಿ ವರ್ಕರ್ ಹತ್ರ ಇದೆಯಲ್ಲ, ಯಾವ ಕಾರಣಕ್ಕೂ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗದೇ ಇಲ್ಲ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಯಾಕೆ ಪ್ರಾರಂಭದಲ್ಲಿ ಹೇಳಿದ್ರೆ ಅನ್ಯಾಚುರಲ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಸಹಜವಾಗಿ ಸಾಧ್ಯನೇ ಇಲ್ಲ. ಉದಾಹರಣೆ ಹೇಳ್ತೀನಿ ಕೇಳಿ. ಇವರು 10 ತಿಂಗಳ ಇವರ ಸರ್ಕಾರಗಳು, ಇಬ್ಬರು ಒಟ್ಟಿಗೆ ಮಾಡಿದ್ರಲ್ಲ ಸರ್ಕಾರಗಳು, 10 ತಿಂಗಳ ಸರ್ಕಾರದಲ್ಲಿ JDS ಮತ್ತು ಕಾಂಗ್ರೆಸ್ಸಿನ ಎಕ್ಸ್ಪೆಷಲಿ ಇನ್ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಅದ್ರ ಒಳಗಡೆ ಇವ್ರು ಏನೇನೇನೇನು ನಿರ್ಧಾರ ಮಾಡಿದ್ದಾರೆ ಅದೆಲ್ಲ ಉಲ್ಟಾ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿ BJP ಜೊತೆ ಹೋಗಬೇಕು ಅಂತ ತೀರ್ಮಾನ ಮಾಡಿದರು, ಅದನ್ನು ಉಲ್ಟಾ ಮಾಡಿದ್ರು. ತಾಲೂಕ್ ಪಂಚಾಯತಿಲಿರ್ಬೋದು, APMC ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ GT ದೇವೇಗೌಡರಿಗೆ ಮರ್ಮಘಾತವನ್ನು ಮಾಡೋ ಕೆಲಸನ ಸಿದ್ದರಾಮಯ್ಯನವ್ರು ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಮಾಡ್ತಾರೆ. ಇವೆಲ್ಲವೂ ನೋಡಿದಂಥವ್ರು ನಾವು, ಇವೆಲ್ಲವೂ ನೋಡಿದ್ಮೇಲೆ ಗೊತ್ತಾಯ್ತಾನೆ ಯಾವ ಕಾರಣಕ್ಕೂ ಸಹ ಇದು ಎಕ್ಸಿಕ್ಯೂಷನ್ ಆಗೋದಿಲ್ಲ. ಒಟ್ಟು ಮಹೇಶ್ವರನ್ ಅವ್ರು ಹೇಳಿದ್ರು, ಒಟ್ಟು ನಾನು ನೋಡಿದಂಥಲ್ಲೇ ಖಂಡಿತವಾಗ್ಲೂ ಮೈಸೂರು ತುಂಬ ಪ್ರಾಯೋಗಿಕವಾಗಿ ಅನೇಕ ರಾಜಕೀಯ ಉದಾಹರಣೆಗಳಿಗೆ ಕಾರಣ ಇದೆ. ನಾನು ಮಾತಾಡ್ತಾ ಇರೋದು 1928ನೇ ಇಸ್ವಿಯಿಂದ ಮಿಲ್ಲರ್ಸ್ ಕಮಿಷನಿಂದ ಹಿಡಿದು ಇಲ್ಲಿ ತನಕನೂ ತುಂಬ ದೊಡ್ಡ ರೀತಿಯಲ್ಲಿ ರಾಜಕೀಯ ಒಂದು ಲ್ಯಾಬೊರೇಟರಿ ಇದ್ದಂಗೆ ನಡೆದಿದೆ. ಫಸ್ಟ್ ಟೈಮು ಈ ಲ್ಯಾಬೊರೇಟರಿಯಲ್ಲಿ ಯಾರೆಲ್ಲ ನಾಯಕತ್ವ ಅಂತ ತೆಗೆದುಕೊಂಡು ಬಂದಿದ್ರು, ಅದು JDS ಇರ್ಬೋದು, ಕಾಂಗ್ರೆಸ್ಗೆ ಜನ ತಕ್ಕ ಪಾಠವನ್ನು ಕೊಡ್ತಾರೆ. ನಾನು ನೋಡಬೇಕು, ನೀವು ಜನ ನಾನು ಹೇಳಿದ್ನಲ್ಲ ಚುನಾವಣೆ ದಿನಾಂಕಕ್ಕೋಸ್ಕರ ಕಾಯ್ಕೊಂಡಿದ್ದಾರೆ. ಅರ್ಥ ಆ ಒಂದು ದಿನ ನಂದೊಂದು ದೇಶಕ್ಕೋಸ್ಕರ ನನ್ನ ಕರ್ತವ್ಯ ಅಂತ ಭಾವಿಸ್ಕೊಂಡು ಒಂದು ಓಟ್ ಕೊಡೋಕ್ಕೆ, ಮೋದಿಯವ್ರಿಗೆ ಒಂದು ಓಟ್ ಕೊಡೋಕ್ಕೆ ಒಂದು ನನ್ನ ಕರ್ತವ್ಯ ಅಂತ ಭಾವಿಸ್ಕೊಂಡಿದ್ದಾರೆ. ಖಂಡಿತ ಅಲ್ಲ. ಯಾವ ಸೈನಿಕ ಏಪ್ರಿಲ್ 18 ಸುವರ್ಣ ಗಳಿಗೆ ಬರ್ಕೊಳ್ಳಿ, ಇದು ಏಪ್ರಿಲ್ ಅಲ್ಲ, ಮೇ 28ನೇ ತಾರೀಕು ಆದಮೇಲೆ ಅರವಿಂದ್ ಅವ್ರು ಇನ್ಯಾವತ್ತಾರು ಈ ವೇದಿಕೆಯಲ್ಲಿ ಬಂದಾಗ ನಾವು ಯಾಕೆ ಅವ್ರ ಅಲಯನ್ಸಿಂದ ಬಿಟ್ವಿ ಅಂತೇಳಿ ಇವರೇ ಇನ್ನೊಂದು ಯಾವುದಾದ್ರು ನೀವು ಪ್ಯಾನಲ್ ಡಿಸ್ಕಷನ್ ಕರೆದಾಗ ಮೇ 28ಗೆ ಗೊತ್ತಾಗ್ತದಲ್ಲ, ರಿಸಲ್ಟ್ ಬರ್ತದೆ. 28 ಆದಮೇಲೆ ಪ್ರಿಮೇಚರ್ ಬೇಬಿನೋ ಏನು ಅಂತ ಗೊತ್ತಾಗ್ತದೆ. ನಾನಲ್ಲ, ನಿಮ್ಗೆ ಹಿಡ್ಕೊಳ್ಳಿ, ಗೋಡೆ ಮೇಲೆ ಬಹಳ ಸ್ಪಷ್ಟವಾಗಿ ನೀವು ಪಾಸ್ಟ್ 10 years ಇಂದ ಬಹಳ ಟ್ರೈ ಮಾಡ್ತಾ ಇದ್ರಲ್ಲ ಅಲೈನ್ಸ್ ಇಂದ ಬಿಡ್ಸಕ್ಕೆ, ಯಾರಿಗೆ ಫೈನಲಿ ಅದ್ರಲ್ಲಿ ಸಕ್ಸೀಡ್ ಆಗ್ತೀರಾ ಅಂತ. ನೋಡಿ, ಗೋಡೆ ಮೇಲೆ ಎಷ್ಟು ಸ್ಪಷ್ಟವಾಗಿ ಕಾಣ್ತಿದೆ ಅಂತಂದ್ರೆ ಗೊತ್ತಾಯ್ತಾನೆ. ಇದಕ್ಕೋಸ್ಕರ ತುಂಬ ಸೆಫಾಲಜಿಸ್ಟ್ ಇರಬೇಕು, ತುಂಬ ಅಧ್ಯಯನ ಮಾಡಬೇಕು, ಭಾಳ ರಾಜಕೀಯ ಪರಿಣಿತರು ಇರಬೇಕು ಅಂತಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಅವನು ಇದನ್ನು ಗೊತ್ತಾಗ್ತದೆ. ಹೇಗೆ ಅಂತಂದರೆ, ಈಗ ನಿಮಗೆ ಸಿಸ್ಮೋಗ್ರಫಿ ಗೊತ್ತಿದೆ, ಭೂಕಂಪ ಆಗಬೇಕಾದ್ರೆ ಪ್ರಾಣಿಗಳೆಲ್ಲ ವಿಜಿಬಲ್ ಒದ್ದಾಡ್ತಾ ಇದ್ದಾರೆ. ಇಡೀ ರ್ಯಾಂಕ್ ಆ್ಯಂಡ್ ಫೈಲ್ ಆಫ್ ಕಾಂಗ್ರೆಸ್ ಆ್ಯಂಡ್ JDS ನೀವು ನೋಡಿ ನೀವು ಅವರ ಭಾವ ನೋಡಿ, ಅವ್ರ ಎಕ್ಸ್ಪ್ರೆಷನ್ಸ್ ನೋಡಿ, ಅವ್ರು ಹೇಗಿದ್ದಾರೆ ನೋಡಿ, ಅವರ ಫ್ರಸ್ಟ್ರೇಷನ್ ನೋಡಿ. ಈಗ ನಾನು ಹೇಳ್ತಿರೋಂಥದ್ದು ಅವರ ಪ್ರತಿಯೊಬ್ಬರದ್ದು ಇಂಟರ್ವ್ಯೂ ನೋಡ್ತಾ ಬನ್ನಿ, ಗೊತ್ತಾಯ್ತಾನೆ. ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತಂತಂದರೆ ಗೊತ್ತಾಯ್ತಾನೆ, ಅವರ ಸ್ವಾಭಾವಿಕ ನಡವಳಿಕೆಯನ್ನು ಮರೆತು ನಾವೆಲ್ಲೋ ಮೋದಿಯವ್ರನ್ನ ಪ್ರತಿಯೊಂದನ್ನು ಮೋದಿಯವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಇಟ್ ಶೋಸ್ ದೇರ್ ಫ್ರಸ್ಟ್ರೇಷನ್. ಆಯಿತಾ? ಐ ಆಮ್ ವೆರಿ ಕಾನ್ಫಿಡೆಂಟ್. ಒಂದು ನಿಮಿಷ ಅರವಿಂದ್, ನಾವು ಕಾನ್ಫಿಡೆಂಟ್ ಇದ್ದೀವಿ. ಮೈಸೂರು ಕೊಡಗು ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದೇ ಇರುವಂಥ ಮೊದಲ ಅಂಡರ್ ಕರೆಂಟ್ ಅಂತ ಹೇಳ್ತಾ ಇದ್ವಿ. ದಿಸ್ ಈಸ್ ನಾಟ್ ಅಂಡರ್ ಕರೆಂಟ್. ಮೊದಲೆಲ್ಲ ಆ್ಯಂಟಿ ಇನ್ಕಂಬನ್ಸಿ ಅಂತ ಕರಿತಾ ಇದ್ವಿ. ದಿಸ್ ಈಸ್ ನಾಟ್ ಆ್ಯಂಟಿ ಇನ್ಕಂಬನ್ಸಿ, ದಿಸ್ ಈಸ್ ಪ್ರೋ ಇನ್ಕಂಬನ್ಸಿ. ಫಸ್ಟ್ ಟೈಮ್ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದಾದ್ರು ಒಂದು ಸರ್ಕಾರಕ್ಕೆ ಪ್ರೋ ಇನ್ಕಂಬನ್ಸಿ ಇದ್ದರೆ ಗೊತ್ತಾಯ್ತಾನೆ. ನಾನು ಇವತ್ತು ಟ್ರೈನಲ್ಲಿ ಬರ್ತಿದ್ದೆ, ಬೆಂಗಳೂರು TV ಪ್ರೋಗ್ರಾಮ್ ಮುಗಿಸ್ಕೊಂಬರ್ತಿದ್ದೆ. ಒಬ್ಬ ಕೊಡಗಿನ ಒಬ್ಬ ಸೈನಿಕ ಹೇಳ್ತಿದ್ದ ಪಕ್ಕದವನ ಹತ್ರ, ನಾನು ಅದೆಂಥದ ಇದಕ್ಕೆ ಹೋಗಬೇಕು ನಾನು ಅಂತ ಹೇಳ್ತಾ ಇರ್ಬೇಕಾರೆ, ನಾನು ಓಟ್ ಹಾಕಬೇಕು, 1 rank 1 pension ಅಂತ ಇಂಥ ಡಿಸಿಷನ್ ಮಾಡೋದಂತ ಒಬ್ಬ ಮೋದಿ. ನಾನು ಹೇಳ್ತಾ ಇರೋದು ಇದೆಲ್ಲ ಒಂದೊಂದು ಉದಾಹರಣೆಗಳು, ಒಂದೊಂದು ಸಣ್ಣ ಉದಾಹರಣೆಗಳು. ಅಂದ್ರೆ ಈಗ ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲಾ ವರ್ಗದ ಜನರನ್ನ ತಲುಪಿದೆ ಅಂತ ಪ್ರೋ ಇನ್ಕಂಬನ್ಸಿ. ನಾನು ಅರವಿಂದ್ ಹೇಳಿದಾರಲ್ವಾ, ಈಗ ಹಿರಿಯ ಪತ್ರಕರ್ತರು ನಮ್ಮ ಮಹೇಶ್ವರ ಇದ್ದಾರೆ, ವಿಶ್ಲೇಷಣೆ ಮಾಡಿ. ರಾಜಕೀಯದಲ್ಲಿ ಆಂಟಿ ಇನ್ಕಂಬನ್ಸಿ ಇಷ್ಟು ದಿನ ಹೇಳ್ತಿದ್ವಿ, ಯಾವ್ದಾದ್ರು ಒಂದು ಸರ್ಕಾರಕ್ಕೆ ಆಂಟಿ ಇನ್ಕಂಬನ್ಸಿ ಹೇಳ್ತಾ ಇದ್ವಿ. ಮೊದಲನೇ ಬಾರಿ ಈ ದೇಶದಲ್ಲಿ ಪ್ರೋ ಇನ್ಕಂಬನ್ಸಿ. ಏನು ಸಿಕ್ಕದೇ ಇರೋದಕ್ಕೆ ಯಾವುದಾದ್ರು ಒಂದು ಪಟ್ಟಿ ಮಾಡಿಬಿಡಿ, ಇಂಥದ್ದು ಕಾರಣಕ್ಕೋಸ್ಕರ ನಾ ಈ ಸರ್ಕಾರಕ್ಕೆ ಓಟ್ ಹಾಕ್ಬಾರ್ದು, ಇಂಥ ಕಾರಣ. ಈಗ ಬಿಜೆಪಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕದೇ ಇರೋದಕ್ಕೆ ರೀಸನ್ನೇ ಇಲ್ಲ. ರೀಸನ್ ಕೊಡಬೇಕು, ಇಂಥ ಕಾರಣಕ್ಕೆ ನಾನು ವೋಟ್ ಕೊಡಲ್ಲ ಅನ್ನೋದಕ್ಕೆ. ಗೊತ್ತಾಯ್ತಾನೆ? ಕಂಪ್ಯಾರಿಸನ್ ಬೇಕಲ್ವಾ? ಕಂಪ್ಯಾರಿಸನ್ ಬೇಕಲ್ಲ ಮೇಡಮ್. ಕರ್ಕೊಂಬಂದ್ ಮತದಾರನ್ನ ಪೋಲಿಂಗ್ ಬೂತ್ ಬಿಟ್ಟ ತಕ್ಷಣ ಅವನು ಒಟ್ಟಿನಲ್ಲಿ ನಂಗೆ
ಅಂತಾನೆ ಅನ್ಬೇಕು. ಬಿಜೆಪಿ ಸರ್ಕಾರ ಮತದಾರರ ಮೇಲೆ ಪ್ರಭಾವ ಬೀರಿದೆ. ನಾನು ಎಕ್ಸಾಗ್ರೇಟೆಡ್ ಏನು ಹೇಳ್ತಿಲ್ಲ, ಎಕ್ಸಾಗ್ರೇಷನ್ ಹೇಳ್ತಿಲ್ಲ. ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಎಕ್ಸಾಗ್ರೇಷನ್ ಅಂತ ಹೇಳ್ತಿಲ್ಲ ನಿಮ್ಗೆ. ಸಹಜ ಎತ್ತೋದು ಅಲ್ಲ ಮೇಡಮ್. ನಾನು ನಿಮ್ಗೆ ಹೇಳ್ತೀನಿ, ನಾನು ಪ್ರತಿ ಸತಿ ಹೇಳ್ತೀನಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಬಾವಿ ಆದ್ಮೇಲೆ ನಾವು ಅಲ್ಲಿ ನೀರಿರ್ಬೇಕು. ನಾವು ಮಾಡಿರೋ ಕಾರ್ಯನೇ ಪಾಪ್ಯುಲಾರಿಟಿ. ನಾನು ಹೇಳ್ತಿರೋದು ಇಡೀ ದೇಶ ಪೂರ್ತಿ ಇದ್ದೇನೆ, ಮೈಸೂರು ಹೊಂದಲ್ಲ, ಇಡೀ ದೇಶ ಪೂರ್ತಿ ಇರುವಂಥ ವಾತಾವರಣ, ಗೊತ್ತಾಯ್ತಾನೆ. ಇದನ್ನ ನಾವು ಸರ್ಕಾಸ್ಟಿಕ್ ಆಗಿ ವೇಗಾಗಿ ನಗೋದ್ರಿಂದನೋ ಇನ್ನೇನೋದ್ರಿಂದನೋ ಅಂಡರ್ಮೈನ್ ಮಾಡಿದ್ರೆ ಗೊತ್ತಾಯ್ತು. ಈಗ ಅವ್ರು ಮಾತಾಡುವಾಗ ನೀವು ನಕ್ರಲ್ಲ ಸರ್, ನಾವು ನಗಬೇಡಿ ಅಂತ ಹೇಳಿದ್ವಾ ನಿಮಗೆ? ಬಿಜೆಪಿ ಎಷ್ಟು ಭ್ರಮಾಲೋಕದಲ್ಲಿದ್ದಾರೆ ಅಂದ್ರೆ 543 ಸೀಟು ಗೆದ್ದಾಗಿದೆ ಅನ್ನೋ ಭ್ರಮಾಲೋಕದಲ್ಲಿದ್ದಾರೆ. ಇನ್ ಗವರ್ಮೆಂಟ್ ಫಾರ್ಮೇಶನ್ ಮಾಡೋದು ವೋಟ್ ಟೇಕಿಂಗ್ ಎರಡೇ ಬಾಕಿ ಇರೋದು ಅಷ್ಟೇ ಅಲ್ಲ. ಸರ್ ಮಾತಾಡ್ತೀನಿ ಸರ್, ನಿಮ್ಮ ಮೂವರ ಜೊತೆ ಚರ್ಚೆನ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ನಂತರ. ಲೋಕಸಮರ 2019 ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಬನ್ನಿ ನಾವು ಚರ್ಚೆಯನ್ನು ಮುಂದುವರಿಸೋಣ. ಸೊ ಮಹೇಶ್ವರನ್ ಸರ್, ಈಗ ಮೇಲ್ನೋಟಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಂಡುಬರ್ತಾ ಇರುವಂಥದ್ದು ಮೈತ್ರಿ ಅಭ್ಯರ್ಥಿ CH ವಿಜಯಶಂಕರ್ಗೆ ದಳಪತಿಗಳ ನೆರವಿಲ್ಲದೆ ವಿಜಯ ಅಷ್ಟು ಸುಲಭಕ್ಕೆ ಒಲಿಯೋದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಸೊ ಎಲ್ಲೂ ಕೂಡ ದಳಪತಿಗಳು ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಪ್ರಚಾರಕ್ಕೆ ಬರ್ತಾನೆ ಇಲ್ಲ. ರಾತ್ರೋರಾತ್ರಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಕರೆಸ್ಕೊಳ್ತಾರೆ, GT ದೇವೇಗೌಡರನ್ನ ಕರೆಸ್ಕೊಳ್ತಾರೆ, ಹೇಗಾದ್ರೂ ಮಾಡಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಸಾಕಷ್ಟು ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಆದರೂ ಕೂಡ ವರಿಷ್ಠರ ಮಾತಿಗೂ ಬೆಲೆ ಕೊಡದೆ ಇಲ್ಲಿ ಎಲ್ಲಿ ದಳಪತಿಗಳು ಎಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸರ್? ಹೀಗಾದ್ರೆ ಅಭ್ಯರ್ಥಿಯ ಈ ಒಂದು ಮೈತ್ರಿ ಅಭ್ಯರ್ಥಿಯ ಗೆಲುವು ಕಷ್ಟ ಅಂತ ಅನ್ಸೋದಿಲ್ವಾ? ಖಂಡಿತ ಅದೊಂದು ಸೂಚನೆ ಬರ್ತಾ ಇದೆ ಎಲ್ಲ ಕಡೆ. ಅದಕ್ಕೆ ಮುಖ್ಯವಾಗಿ ಏನು ಗೊತ್ತಾ, ಇವರಿಬ್ಬರು ವಕ್ತಾರರು ಮಾತಾಡೋದು ಅವ್ರವ್ರ ಪಕ್ಷ ಸಿದ್ಧಾಂತ ತತ್ವ ಮಾಡಿರೋಂಥ ಕೆಲಸಗಳು, ಮಾಡಿರೋಂಥ ತಪ್ಪುಗಳನ್ನ ಎತ್ತು ಹಾಕೋದು ಎಗರು ಹಾಕೋದು ಅದು ಮಾಡ್ತಾಯಿದ್ದಾರೆ. ಅಂದರೆ ಸತ್ಯನಿಷ್ಠೂರವಾಗಿ ಮಾತಾಡಬೇಕು ಅಂದರೆ ಇಲ್ಲಿ ಜಾತಿ ಭಾಳ ಪ್ರಮುಖವಾಗಿ ಕೆಲಸ ಮಾಡ್ತಾಯಿದೆ. ಅಲ್ಲ, ಪ್ರತಿ ಚುನಾವಣೆಯಲ್ಲೂ ಕೂಡ ಇದೇನೆ ತಾನೇ ನಡೀತಾ ಇರೋದು. ಅಲ್ಲ, ಪ್ರತಿಸ್ಪರ್ಧಿಯ ಜಾತಿಗೆ ವಿರುದ್ಧವಾಗಿರ್ತಕ್ಕಂಥ ಜಾತಿಗೂ ಎರಡು ಪಕ್ಷಗಳು ಬೇರೆ ಬೇರೆ ಜಾತಿಯವ್ರು ನಿಲ್ಲಿಸಿ ಅದರ ಲಾಭ ಪಡೆಯುವಂಥದ್ದು ಸಾಮಾನ್ಯವಾದ ಲೆಕ್ಕಾಚಾರ ರಾಜಕಾರಣದಲ್ಲಿ. ಆದರೆ ಒಂದೇ ಮೈತ್ರಿ ಅಭ್ಯರ್ಥಿಯ ಪರ ವಿರೋಧ ಅದೇ ಗುಂಪಿನಲ್ಲಿ ಎರಡು ಗುಂಪಾಗಿ ಜಾತಿ ವೈಷಮ್ಯ ಬೆಳೆದಿರೋದಿದೆಯಲ್ಲ, ಇದು ಬಹಳ ಒಂದು ಅಪರೂಪದ ಮತ್ತು ಕೆಟ್ಟ ಪರಿಣಾಮವನ್ನು ಬೀರುವಂಥ. ಅಲ್ಲ, ಇದನ್ನು ಯಾವ ರೀತಿಯಲ್ಲೂ ಸರಿಪಡಿಸೋಕೆ ಆಗೋದೇ ಇಲ್ವಾ ಸರ್? ಹೇಗೆ ಮಾಡ್ತೀರಿ ಮೇಡಮ್? ಈ ಸರಿಪಡಿಸುವಂಥ ಕಾಲ ಹೊಂದಿತ್ತು, ಸರಿಪಡಿಸುವಂಥ ಕಾಲ ಮೀರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ GT ದೇವೇಗೌಡರಿಗೆ ಇದ್ದಂಥ ವೋಟ್ ಬ್ಯಾಂಕ್ ಯಾವುದು? ಒಕ್ಕಲಿಗರು. ಅವರು ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವ್ರನ್ನ ಸೋಲಿಸ್ತು ಆ ಜನಾಂಗ. ಸರಿ, ಹಾಗಾದ್ರೆ ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ವೋಟ್ ಬ್ಯಾಂಕ್ನ ಮಾತ್ರ ನಂಬಿಕೊಂಡು ತಮ್ಮ ಶಿಷ್ಯನ ಕಣಕ್ಕಿಳಿಸಿದ್ದಾರೆ ಅಂತ ಅನಿಸ್ತದೆ. ಅಲ್ಲ, ಎಲ್ಲ ಸರಿ ಹೋಗುತ್ತೆ. ಮೈತ್ರಿ ಸೂತ್ರ ಚಾಲನೆ ಬರುತ್ತೆ, ಕುರುಬ ವೋಟ್ ಬ್ಯಾಂಕು ಬರುತ್ತೆ, ಆ ಕಡೆಯಿಂದ ಒಕ್ಕಲಿಗರ ಮತಗಳು ಬರ್ತವೆ, ಎರಡು ಕಡೆಯಿಂದ ಪ್ಲಸ್ ಆಗಿಬಿಡುತ್ತೆ. ಹೌದು, ಮೈತ್ರಿ ಸೂತ್ರಗಳು ಚಾಲನೆಗೆ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಅದು. ಆಮೇಲೆ ಸಿದ್ದರಾಮಯ್ಯನವರು ಅಷ್ಟೇ, ಏನು ನಾನು ರಾಜಕೀಯವಾಗಿ ಅವರು ತೀರಾ ಖಡಕ್ಕಾಗಿ ಒಂದು ನಿರ್ಧಾರ ತೊಗೊಂಡ್ರು, ನಾನು ಮಂಡ್ಯಕ್ಕೆ ಬರೋದಿಲ್ಲ ಅಂತ ಹೇಳಿ. ಅನಿತಾ ಕುಮಾರಸ್ವಾಮಿ ಅವರು ವಾರ್ನಿಂಗ್ ಸ್ಟೇಟ್ಮೆಂಟ್ ಕೊಡಕ್ಕೂ ಮುಂಚೆ ಮೈಸೂರು ಕ್ಷೇತ್ರದ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಸರ್? ಅವರು ಮಾಡಲಿಲ್ಲ ಅಂತ ಕಾಣುತ್ತೆ. ಅವರು ಅಷ್ಟು ಆತರದಲ್ಲಿ ಆ ಸ್ಟೇಟ್ಮೆಂಟ್ ಕೊಡೋ ಅಗತ್ಯ ಏನಿತ್ತು ಅಂತ? ಅಗತ್ಯ ಏನಿತ್ತು ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಬಗ್ಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ಸುಮಲತಾನ್ ನಿಲ್ಲಿಸಿರೋರು ಅವರೇನೆ. ಸುಮಲತಾಗೆ ಹಿಂದೆಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನ ಸೋಲ್ಸೋಕ್ಕೆ ಎತ್ತು ಕಟ್ಟಿದ್ದಾರೆ ಅವ್ರ ಜನಾಂಗದವ್ರನ್ನ. ಮತ್ತೆ ತುಮಕೂರಲ್ಲೂ ಅಷ್ಟೇನೆ ದೇವೇಗೌಡರು. ಅಲ್ಲ, ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಮಂಜು ಹೊರಟಾಗ ಇವರದೇ ಒಂದು ಕಾಲದ ಪರಮಾಪ್ತ ಆತ ಶಿಷ್ಯ, ಯಾಕೆ ತಡಿಲಿಲ್ಲ ಅನ್ನುವಂಥದ್ದು. ಹೌದು, ಇದೆಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡ್ಲಿಲ್ಲ. ಹೌದು, ಕೊಟ್ಟಿಲ್ಲ. ಆಮೇಲೆ ತಾವು ತಗೊಂಡಂಥ ಯಾವುದೇ ನಿರ್ಧಾರವನ್ನು ಅವ್ರು ಸಮರ್ಥಿಸ್ಕೊಳಕ್ಕೆ ಹೋಗೋದಿಲ್ಲ. ಆನೆ ನಡೆದಿದ್ದೇ ದಾರಿ ಅಂತ ಇದ್ದಾರೆ. ಇದರ ಪರಿಣಾಮನ
ಕಾಂಗ್ರೆಸ್ ಹೈಕಮಾಂಡ್ ಎದುರಿಸಬೇಕಾಗುತ್ತೆ ಮುಂದಿನ ದಿವಸಕ್ಕೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಬಹಳ ಮುಖ್ಯವಾಗಿ ಒಂದು ಕಾಲದಲ್ಲಿ ಸಿ ಬಸವೇಗೌಡರು ಇರ್ಬೋದು, ವೈ ಮಹೇಶ್ ಇರ್ಬೋದು, ಕೃಷ್ಣ ಮಾದೇಗೌಡರು ಇರ್ಬೋದು, ಜಿ ಟಿ ದೇವೇಗೌಡರು ಇರ್ಬೋದು, ಎಲ್ಲ ಒಕ್ಕಲಿಗ ಸಮುದಾಯನೇ ಸಿದ್ದರಾಮಯ್ಯನವರ ಬೆಳವಣಿಗೆಗೆ ಕಾರಣ ಆದಂಥದ್ದು. ಅದು ಎರಡನೇ ಮಾತಿಲ್ಲ. ಆಮೇಲೆ ಕುರುಬ ಸಮಾಜದಲ್ಲಿ ಯಾರನ್ನೂ ಸೆಕೆಂಡ್ ಲೈನ್ ಲೀಡರ್ಶಿಪ್ನ ಬೆಳೆಸಲಿಲ್ಲ ಸಿದ್ದರಾಮಯ್ಯನವರು, ಕಾಂಗ್ರೆಸ್ಸಲ್ಲೇ ಆಗಲಿ. ಮೈಸೂರು ಜಿಲ್ಲೆಗೆ ನಾನು ಅಷ್ಟೇ ಸೀಮಿತ ಮಾಡ್ಕೋತೀನಿ, ಮೈಸೂರು ಜಿಲ್ಲೆಗೆ ಮಾತ್ರ. ಒಕ್ಕಲಿಗ ಜನಾಂಗನ ಇವರು ಜೊತೇಲಿದ್ದವರು ನಾವೇ ಇವ್ರ ಬೆಳವಣಿಗೆಗೆ ಕಾರಣ ಅಂತ ಅವರೆಲ್ಲ ಕ್ಲೈಮ್ ಮಾಡ್ಕೋತಾರಲ್ಲ, ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸಿದ್ದರಾಮಯ್ಯನವರು. ಜಾತಿ ವೈಷಮ್ಯ ವಿಪರೀತ ಆಗೋಗಿದೆ. ಹಾಗಾಗಿ ಇವಾಗೇನಾಗಿದೆ, ವಿಜಯಶಂಕರು ಕುರುಬ ಸಮುದಾಯಕ್ಕೆ ಸೇರಿದವರು, ಅವ್ರಿಗೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗಾದರೆ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ನಾವು ಒಕ್ಕಲಿಗರು ಸಪೋರ್ಟ್ ಮಾಡಿದ್ರೆ ತಪ್ಪೇನು ಅನ್ನುವಂಥ ಒಂದು ಪ್ರಶ್ನೆ ಪಕ್ಷಾತೀತವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಬರ್ತಾಯಿದೆ. ಒಂದೆರಡು ಪ್ಯಾಂಪ್ಲೆಟ್ ನೋಡಿದೆ ನಾನು ತರೋದು ಉದ್ದೇಶಪೂರ್ವಕ ತರಲಿಲ್ಲ. ಯಾಕೆ ಅದಕ್ಕೆ ಪ್ರಚಾರ ಕೊಡಬೇಕು ಅಂತ, ಜಾತಿ ಭಾವನೆಗಳಿಗೆ ಪ್ರಚಾರ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ತರಲಿಲ್ಲ. ಇದು ಮಹೇಶ್ ಅವರು ಅಂಡರ್ ಕರೆಂಟ್ ಅಂತ ಹೇಳಿದ್ರು, ಇಲ್ಲ ಅಂತ ಹೇಳಿದ್ರು. ದಿಸ್ ಈಸ್ ದ ಅಂಡರ್ ಕರೆಂಟ್. ಮೇಲ್ ನೋಡೋಕ್ಕೆ ಕಾಣೋದಿದೆಯಲ್ಲ, ಮೋದಿ ಅಂತ ಕೂಗೋದು, ರಾಹುಲ್ ಅಂತ ಕೂಗೋದು, ಅದೆಲ್ಲ ಯುಫೋರಿಯಾ. ಅದು ಸಮೂಹ ಸನ್ನಿಗಳವಲ್ಲ. ಹೌದು. ಆದರೆ ಒಂದು ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡುವಾಗ ಅನಿವಾರ್ಯವಾಗಿ ನಮ್ಗೆ ಇಷ್ಟ ಇದೆಯೋ ಇಲ್ವೋ ಜಾತಿ ಲೆಕ್ಕಾಚಾರವನ್ನು ಅಲ್ಲಿ ಬಂದು ನಾವು ನಿಂತ್ಕೊಳ್ಳೇಬೇಕಾಗುತ್ತೆ. ಅವ್ರೇನು ಹೇಳ್ತಾರೆ ಸರ್ ಅರವಿಂದ್ ಸರ್, ಈಗ ಮೈಸೂರಿನಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಅನ್ನುವಂಥದ್ದು ಗೊತ್ತಿರುತ್ತೆ. ಸೊ ಹೀಗಿದ್ರೂ ಕೂಡ ಮಹೇಶ್ವರನ್ ಸರ್ ಅವರು ಹೇಳಿದ ಹಾಗೆ ಕುರುಬ ಜನಾಂಗದ ಒಬ್ಬ ಅಭ್ಯರ್ಥಿಯನ್ನ ಹೇಗೆ ಆಯ್ಕೆ ಮಾಡಿದ್ರು ಅದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮಹೇಶ್ ಭಾಳ ಭ್ರಮಾಲೋಕದಲ್ಲಿ ಎಲ್ಲ ಆಗೋಗಿದೆ, 18ಕ್ಕೆ ತೀರ್ಮಾನ ಆಗಿದೆ ಅಂತ ಭಾಳ ಭ್ರಮೆಯಲ್ಲಿದ್ದಾರೆ. ಹತಾಶ ಭಾವದ ಅಂತ ಹೇಳಿದ್ರು. ನಾವು ಹತಾಶರಾಗಿಲ್ಲ. ಮೊನ್ನೆ ಒಂದು ಟಿ ವಿಯಲ್ಲೇ ಚರ್ಚೆಗೆ ಹೋದಾಗ ತನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಕ್ಕಾಗದೆ ಹತಾಶರಾಗಿ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಕೇಳ್ದವ್ನು ಹೊಡೆಯಕ್ಕೆ ಹೋಗಿದ್ರು. ಅಲ್ಲಿಗೆ ಅವರ ಹತಾಶದ ಮನೋಭಾವನೆ ಎಲ್ಲಿದೆ ಅನ್ನೋದನ್ನು, ಅವರ ಸೋಲಿನ ಭೀತಿ ಎಲ್ಲಿ ಕಾಡ್ತಾ ಇದೆ ಅನ್ನೋದು ಅವರೇ ತೋರಿಸ್ಕೊಂಡಿದ್ದಾರೆ. ಈಗ ಮಹೇಶ್ವರನ್ ಹೇಳಿದಾಗೆ ಅಲ್ಲ ಹೋಗಿ ಅದು ಗಲಾಟೆ ಆಗಿದೆ, ಅದು ವೈರಲ್ಲು ಆಗಿದೆ, ಟಿ ವಿಲಿ ಬಂದಿದೆ. ಒಂದು ಎರಡನೇದಾಗಿ ಈಗ ಮಹೇಶ್ವರನ್ ಹೇಳೋರು ಜಾತಿ ಲೆಕ್ಕಾಚಾರ ನಿಜ. ಆದರೆ ಒಕ್ಕಲಿಗರು ಎಲ್ಲರೂ ಏನು ಪ್ರತಾಪ್ ಸಿಂಹ ಒಬ್ಬ ಒಕ್ಕಲಿಗ ಅನ್ನೋ ಒಂದಿಲ್ಲ. ಆತನು ಒಕ್ಕಲಿಗರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು ಫೇಸ್ಬುಕ್ಕಲ್ಲೇ ಲೈವ್ ಮಾತಾಡಿರೋದು. ಯಾರೋ ಪ್ರತಾಪ್ ಸಿಂಹನೇ ಮಾತಾಡಿದ್ದಾರೆ, ಒಕ್ಕಲಿಗರ ವಿರುದ್ಧವಾಗಿ ಮಾತಾಡಿದ್ದಾರೆ. ಯಾವ ಒಕ್ಕಲಿಗ ಅದನ್ನು ಒಪ್ತಾರೆ? ಒಂದು ಚುನಾವಣೆಯಲ್ಲಿ ಸಹಜ ಈ ಜಾತಿ ಲೆಕ್ಕಾಚಾರ ಹಾಕೋದು, ಆದರೆ ಎಲ್ಲ ಸಂದರ್ಭದಲ್ಲೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಳೆದ ಬಾರಿ ಸಿದ್ದರಾಮಯ್ಯನ ಎಲೆಕ್ಷನ್ನಲ್ಲಿ ಯಾವುದೋ ಒಂದು ಕಾರಣದಿಂದ ಆ ಸೋಲು ಸಿದ್ದರಾಮಯ್ಯನ ಸೋಲ್ತಿರ್ಬೋದು ಜನ. ಹಾಗಂದ ತಕ್ಷಣನೇ ಜಿ ಟಿ ದೇವೇಗೌಡರಿಗೆ ತುಂಬಾ ಇದೆ ಅನ್ನೋದಲ್ಲ. ಸೋಲಿನ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ನಾನು ಮತ್ತೆ ಮಹೇಶ್ವರನ್ ಸರ್ ಇದೇ ಪ್ಯಾನೆಲ್ ಅಲ್ಲಿ ಕೂತ್ಕೊಂಡು ನಾವು ಮಾತನಾಡಿದ್ವಿ. 800 ಜನ ಒಕ್ಕಲಿಗ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದು ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಏಟನ್ನ ಕೊಡ್ತು ಸಿದ್ದರಾಮಯ್ಯನವ್ರಿಗೆ ಅಂತ ನಾವೇ ಚರ್ಚೆ ಮಾಡಿದ್ವಿ. ಅಲ್ಲ, ನಾನು ಹೇಳೋದು ಯಾವುದೋ ಕಾರಣದಿಂದ ಆ ಚುನಾವಣೆಯಲ್ಲಿ ಆಗಿದೆ. ಜೊತೆಗೆ ಜಿ ಟಿ ದೇವೇಗೌಡರಿಗೆ ಆ ಚುನಾವಣೆಯಲ್ಲಿ BJP ಅವರು ಕೈ ಜೋಡಿಸಿ ಒಬ್ಬ ಸಮರ್ಥ ಅಭ್ಯರ್ಥಿ ಆಗ್ತೆ ವೀಕ್ ಕ್ಯಾಂಡಿಡೇಟ್ನ ಹಾಕಿ ಮಾಡಿದ್ರು. ಮುಖ್ಯಮಂತ್ರಿನ ಸೋಲಿಸಬೇಕು ಅನ್ನೋ ಒಂದು ಕಾರಣದಿಂದ ಇವೆಲ್ಲ ಕೈ ಜೋಡಿಸಿ ಅದಾಗಿದ್ದರಿಂದ ಅಲ್ಲಿ ಸೋಲಾಗಿದೆ ಹೊರತು ಇನ್ಯಾವುದೇ ಇದಿಲ್ಲ. ಕಳೆದ ಬಾರಿ ಇದೇ ವಿಶ್ವನಾಥ್ ಅವರು ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ತಿದ್ದಾಗಲೂ ಇದೇ ರೀತಿ ಪ್ರಚಾರ ಆಯಿತು, ಒಕ್ಕಲಿಗರು ವಿರೋಧ ಆಗಿದ್ದಾರೆ, ಅವ್ರು ಸೋಲಿಸ್ತಾರೆ ಅನ್ನೋದು ಬಂತು. ಆದರೆ ಅವರಿಗೆ 30% ಕಳೆದ ಚುನಾವಣೆ ಹೇಳ್ತೀನಿ ಜೆಡಿಎಸ್ ಸಪೋರ್ಟ್ ಮಾಡಲಿಲ್ವಾ ಸರ್ ಬಿಜೆಪಿಗೆ? ಹಾಗಾದ್ರೆ ಮಾಡಿದ್ರು, ಅವರು ಒಂದು ಮಾಡಿದ್ದಾರೆ, ಅದು ಆಗಿದೆ. ಆದ್ರೂ ಕಾಂಗ್ರೆಸ್ಗೆ 30% ಓಟು ಒಕ್ಕಲಿಗರದು ವಿಶ್ವನಾಥ್ ಅವ್ರಿಗೆ ಬಂದಿದೆ. ನೀವು ಆನ್ ರೆಕಾರ್ಡ್ಸ್, ನಾನು ಸುಳ್ಳು ಹೇಳಬೇಕಾಗಿಲ್ಲ, ಬೂತ್ ವೈಸು ನೀವು ಯಾವ ಏರಿಯಾದಲ್ಲಿ ಯಾವ್ಯಾವ ಜನಾಂಗ ಇದೆ ಅನ್ನೋದು ಗೊತ್ತಾಗುತ್ತೆ. 30% ಒಕ್ಕಲಿಗರು ಕಾಂಗ್ರೆಸ್ಗೆ ಕಳೆದ ಬಾರಿ ವಿಶ್ವನಾಥ್ ಅವ್ರಿಗೂ ಅಷ್ಟು ಬೈದಿದ್ರೂ ಹಾಕಿದ್ದಾರೆ. ಯಾವುದೋ ಒಂದು ಇದರಲ್ಲಿ ವಿಶ್ವನಾಥ್ನ ಸೋಲಿಸ್ಬೇಕು ಅಂತ ಹೇಳಿ ಆಗ ಇದೇ ದಳದವರು BJP ಅವರು
ಏನು ಅನೈತಿಕ ಸಂಬಂಧ ಅಂತ ನಮಗೆ ಹೇಳ್ತಾರೆ, ಅವ್ರ ಜೀವನ ಎಲ್ಲ ಅನೈತಿಕ ಸಂಬಂಧ ಮಾಡ್ಕೊಂಡೇ ಜೀವನ ಕಳಿಸಿರೋದು. ಅವರು ಅವ್ರ ಪಾರ್ಟಿ ಲೀಡರ್ಸ್ಗಳು ಎಲ್ಲರೂ ಅಷ್ಟೇ. ಅವ್ರದ್ದೆಲ್ಲ ನೋಡಿದ್ರೆ ರೇಣುಕಾಚಾರ್ಯ ಇರ್ಬೋದು, ನಮ್ಮ ಹಾಲಪ್ಪ ಇರ್ಬೋದು, ಎಲ್ಲ ಅಲ್ಲ ಆ ಥರ ಅವ್ರದ್ದು ಆ ಸಂಸ್ಕೃತಿನೇ ಅವ್ರದ್ದು ಈಗಲೂ ಬೇಕಾದಷ್ಟು ಬರ್ತಾ ಇದೆ. ಇವತ್ತು ಅದು ಯಾರ್ದೋ ಬಂದಿದೆ, ಅವ್ರ ಸಂಸ್ಕೃತಿನೇ ಅದು. ಆದರೆ ಒಕ್ಕಲಿಗ ಓಟ್ ಜೊತೆಗೆ ನಮಗೆ ಬೇರೆ ಬೇರೆ ಅಹಿಂದ ಓಟ್ ಇದೆಯಲ್ಲ, ಆ ಅಹಿಂದ ಓಟು ನಮಗೆ ಹೆಚ್ಚಿನ ಮಟ್ಟದಲ್ಲಿ ಬರುತ್ತೆ. 90% ನಮಗೆ ಅಹಿಂದ ಓಟು ನಮ್ಮ ಪರ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಏನು ಕಾರ್ಯಕ್ರಮ ಕೊಟ್ಟಿದ್ದಾರೋ ಅದು ಹೆಚ್ಚಿನ ಮಟ್ಟದಲ್ಲಿ ಅಹಿಂದ ಪರ ಇದೆ. ಆ ಒಂದು ಅಹಿಂದದವ್ರ ಪರ ಇರೋದಕ್ಕೋಸ್ಕರ ಕೆಲವು ಜನ ಈ BJP-ಯವರು ಇರ್ಬೋದು, ವಿರೋಧ ಪಕ್ಷದವರು ಆಗ ಇವರು ಒಕ್ಕಲಿಗ ಹಾಗೂ ಲಿಂಗಾಯತರ ವಿರೋಧಿ ಅನ್ನೋ ಒಂದು ಪಟ್ಟಣ ಕಟ್ಟಿದ್ರು. ಸಿದ್ದರಾಮಯ್ಯನವರು ನಾನು ನೋಡ್ದಂಗೆ, ನನಗೂ ನಮ್ಮ ಮನೆಗೆ ನನ್ನ ತಂದೆ ಆತ್ಮೀಯರಾಗಿದ್ದರು. ನನಗೂ 1980ರಿಂದ ನಾನು ಸಿದ್ದರಾಮಯ್ಯನವ್ರನ್ನ ನೋಡಿದ್ದೀನಿ. ಅವ್ರು ಯಾವತ್ತೂ ಜಾತಿಯ ರಾಜಕೀಯ ಅಥವಾ ಜಾತಿಯ ಇದನ್ನು ಮಾಡ್ಕೊಂಬಂದವರಲ್ಲ. ಇವತ್ತು ಏನು GT ದೇವೇಗೌಡರು ಬೆಳೆಸ್ದೆ ಸಿದ್ದರಾಮಯ್ಯನ ಅಂತಾರಲ್ಲ, GT ದೇವೇಗೌಡರು ಏನಾಗಿದ್ದರು? ಮಹೇಶು ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಂತಹ ಕುಟುಂಬದವರು. ಬಸವೇಗೌಡರು ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಂಥ ಕೂಡ ಅವರೆಲ್ಲರೂ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಅವರು ಋಣನೂ ತೀರಿಸಿದ್ದಾರೆ. ಮೂಡ ಚೇರ್ಮನ್ ಮಾಡಿದ್ಯಾರು ಬಸವೇಗೌಡರನ್ನ, ವೈ ಮಹೇಶ್ನ MLC ಮಾಡಿದ್ಯಾರು, GT ದೇವೇಗೌಡರನ್ನ ZP ಮೆಂಬರ್ ಮಾಡಿ ಶಾಸಕರನ್ನು ಮಾಡಿದವ್ರು ಯಾರು? ನಾವು ಮಾಡಿದೆ. ಯಾವಲ್ಲಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದಾರೆ? ಅವ್ರು ಬೆಳೆಸ್ಕೊಂಬಂದಿದ್ದು ಒಕ್ಕಲಿಗರನ್ನೇ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಬಂದಿದ್ದು. ಈಗ ತಮ್ಮ ಮುಖ್ಯಮಂತ್ರಿ ಆದಾಗ ನಮಗೆಲ್ಲ ಬೇರೆ ಅಧಿಕಾರಗಳನ್ನು ಕೊಡದೇ ಇದ್ದಾಗ ಬಸವೇಗೌಡರು ಹತಾಶರಾಗಿ ಹೋಗಿರೋದು. ಒಂದು ಒಕ್ಕಲಿಗ ಸಮುದಾಯಕ್ಕೆ ಏನೆಲ್ಲ ಮಾಡಿಕೊಟ್ರು ಅನ್ನೋದಾಗಿದ್ರೆ ಚಾಮುಂಡೇಶ್ವರಿಲಿ ಅಂತ ಒಂದು ರಿಸಲ್ಟ್ ಬರಕ್ ಸಾಧ್ಯ ಇರಲಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಲ ಅದನ್ನೇ ಇಲ್ಲ ಇದಾರೆ ಹೇಳ್ತೀನಿ ಕೇಳಿ. ಸರ್ಕಾರ ನಡೆಸಿದಾಗ ಅಹಿಂದ ಪರ ಇದ್ರು, ಅವರು ಮೇಲ್ವರ್ಗದ ವಿರುದ್ಧ ಅಲ್ಲ, ಅಹಿಂದ ಪರ ಇರೋದನ್ನ ಅವರು ಬೇರೆದವರು ಮೇಲ್ವರ್ಗದ ವಿರುದ್ಧ ಅನ್ನೋ ಒಂದು ಭಾವನೆನ ಕೊಟ್ಟರು. ಯಾಕೆಂದರೆ ಒಂದು ಕೆಳವರ್ಗದವ್ರನ್ನ ಮೇಲ್ವರ್ಗದವರ ಸರಿಸಮವಾಗಿ ತರಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಸಹಾಯ ಮಾಡಿದ್ದನ್ನು ಇವರು ಅಪಪ್ರಚಾರ ಮಾಡಿ ಅವ್ರಿಗೆ ಮಾಡಿದ್ರೆ ಹೊರತು ಇನ್ಯಾವುದೇ ರೀತಿಯ ಅವರು ಯಾವುದೇ ಜಾತಿಯ ವಿರೋಧಿ ಕೆಲಸನ ಮಾಡಿಲ್ಲ. ಆದ್ದರಿಂದ ಆ ಒಂದು ಚುನಾವಣೆಯಲ್ಲಿ ಏನೋ ಆಯಿತು ಅಂತ ತಕ್ಷಣ ಈ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಒಂದೇ ಅಲ್ಲ, ಈಗ ಇದೇ ಪ್ರತಾಪ್ ಸಿಂಹ ಅವರ ವಿರುದ್ಧ ಏನು ಅವರ ಪಕ್ಷದಲ್ಲಿ ವಿರೋಧಿಗಳು ಅವರ ನಡವಳಿಕೆಯಿಂದ ಹತಾಶರಾಗಿ ಅನೇಕ ಜನ BJP ಕಾರ್ಯಕರ್ತರು ವಿಜಯಶಂಕರ್ ಪರ ಮಾಡ್ತಾ ಇದ್ದಾರೆ. ನಾನು ಒಂದು ಸಭೆಗೆ ಹೋಗಿದ್ದೆ, ಸೋಲಿಸಬೇಕಾದ್ರೆ ಸರ್ ಅರವಿಂದ್ ಸರ್ ಅವ್ರ ಮೈನಸ್ ಏನು ಅಂತ ನಾವು ಕೇಳ್ತಾರೆ, ನಿಮ್ಮ ಪ್ಲಸ್ ಏನು? ನಾನು ಅದನ್ನೇ ಹೇಳ್ತಾ ಇರೋದು. ದಟ್ ಈಸ್ ಆಲ್ಸೋ ಅವರ ಮೈನಸ್ ಇಲ್ಲ, ಅದು ಪ್ಲಸ್ ಆಗಿದೆ. ನಾನು ಅಲ್ಲ ಅದೇ ನಾನು ಹೇಳೋದು, ಮೈನಸ್ ಜೊತೆಗೆ ಪ್ಲಸ್ ಆಗ್ತಾ ಇರೋದು. ಈಗ ಕೊಡಗು ಇದರಲ್ಲಿ ಏನು ಮಳೆ ಬಂದು ಇದಾಯಿತು, ಅವ್ರು ಏನೂ ಕೆಲಸ ಕಾರ್ಯ ಮಾಡಿಲ್ಲ ಅಂತ ಹೇಳಿ ಕೊಡಗಿನ ಜನನೂ ವಿಜಯಶಂಕರ್ ಪರವಾಗಿ ಈಗ ಕಾಂಗ್ರೆಸ್ ಪರ ನಿಂತಿದ್ದಾರೆ. ಅಂದರೆ ಅವ್ರು ಮಾಡಲಿಲ್ಲ ಅಂತ ತಕ್ಷಣ ಮೈನಸ್ ಅದು ನಮಗೆ ಪ್ಲಸ್ ಅಂತ ಅಲ್ಲ, ಮಾಡದೇ ಇರೋದು ನಮಗೆ ಅದು ಪ್ಲಸ್ ಆಗೇ ಆಗುತ್ತೆ. ಅವ್ರು ಕೆಲಸ ಮಾಡಿದಿರ್ತಾನೆ ಅವ್ರಿಗೆ ಏನಾದ್ರು ನೆಗೆಟಿವ್ ಇದು ಕೆಲಸನೇ ಮಾಡಿಲ್ವಲ್ಲ. ಎಲ್ಲ ಕ್ಷೇತ್ರದಲ್ಲೂ ಅವರ ಅರ್ಥವಿಲ್ಲದ ಪ್ರಲಾಪ ಮಾಡ್ತಾ ಇದ್ದೀವಿ. ಬರೀ ನಾನು ಕಳೆದ ಒಂದು 30 ನಿಮಿಷದಿಂದ ಬರೀ ನಾವು ಒಟ್ಟು ಚುನಾವಣೆ ಜಾತಿ ಆಧಾರದ ಮೇಲೇ ನಡೆಯುತ್ತೆ ಅನ್ನೋ ಭಾವನೆಯಲ್ಲಿ ಮಾಡ್ತಾ ಇದ್ದೀವಿ. ಮೇಡಮ್, ಮೊದಲನೇ ಬಾರಿ ದೇಶದಲ್ಲಿ ಹೇಳ್ತೀನಿ ಕೇಳಿ, ಒಂದು ಹೊಸ ಸಿನರ್ಜಿ ಪ್ರಾರಂಭ ಆಗಿದೆ. ನ್ಯಾಷನಲಿಸಮ್ ಹೆಸರಲ್ಲಿ ರಾಷ್ಟ್ರಕ್ಕೋಸ್ಕರ ಅನ್ನೋವಂಥ ವಿಚಾರದಲ್ಲಿ ಜಾತಿ ಮೀರಿ ಜನ ಮುಂದೆ ಬರ್ತಿದ್ದಾರೆ. 60% ಇರ್ತಕ್ಕಂಥ ಯುವಕರು, ಈ ದೇಶದ ಯುವಕರುಗಳು, ನಾನು ಹೇಳ್ತಿರೋದು ಒಟ್ಟು ಮಾತಾಡ್ತಾ ಇರೋದು, ಪ್ಯಾನ್ ಇಂಡಿಯಾ ಮಾತಾಡ್ತಾ ಇರೋದು, 60% ಆಫ್ ಯೂತ್ಸ್ ಆಯಿತಾ ಈ ಮೈಂಡ್ಸೆಟ್ಟಿಂದ ಹೊರಗಡೆ ಇದ್ದಾರೆ. ದೇಶಕ್ಕೋಸ್ಕರ ನಾವೇನಾದ್ರು ಓಟ್ ಹಾಕಬೇಕು ಅನ್ನೋದರಲ್ಲಿ ಮಾನಸಿಕತೆಯಲ್ಲಿದ್ದಾರೆ. ಇಷ್ಟು ದೊಡ್ಡ ರೀತಿಯ ಅದನ್ನು ನೀವು ಉನ್ಮಾದ ಅಂತ ಬೇಕಾದ್ರೆ ಕರೀರಿ, ನೀವು ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಇದಂತಲೇ ಕರೀರಿ. ಆದರೆ ಆ ಉತ್ಪತ್ತಿ ಆಗಿರ್ತಕ್ಕಂಥ ಸಿನರ್ಜಿ ಇದೆಯಲ್ಲ, ನಾವು ಯಾವುದೋ ಒಂದು ಒಕ್ಕಲಿಗ ಕುರುಬ ಜಾತಿಗೆ ಸೀಮಿತ ಮಾಡೋದು ಬೇಡ ಆಯಿತಾ. ಯಾರೋ ದೇವೇಗೌಡರು ಕಳಿತೀನಿ
ಪಾಯಿಂಟ್ ಬಂದ್ಬಿಡಿ. ಇಲ್ಲ, ಅವರು ನಾನು ಹೇಳಕೊಟ್ಟಿರುವಂತದ್ದು ಅರವಿಂದ್ ಅವರೇ, ನಾನು ಹೇಳಕೊಟ್ಟಿರುವಂತ ಅಂಶ ಏನಂತಂದ್ರೆ ಮೇಡಮ್, ನಾ ಹೇಳ್ತೀನಿ ಕೇಳಿ, ಅವರು ನಾನು ಬಹಳ ಸ್ಪಷ್ಟವಾಗಿ ಹೇಳಕೊಟ್ಟಿರುವಂತ ಅಂಶ ನಾನು ಹೇಳ್ತೀನಿ ಕೇಳಿ, ಅರ್ಧ ತಾಸು ನಾನು ನೋಡ್ತಾನೆ ಇದ್ದೇನೆ, ನಾವೇನು ಕ್ಷೇತ್ರ ಚರ್ಚೆ ಸಮಾಜದವರು ಹಣೆ ಬರೆದ ಪಕ್ಷದ ಅಭ್ಯರ್ಥಿ ಏನು ಕೆಲಸ ಮಾಡ್ತಾ ಇರೋದು? 16 ಲಕ್ಷ ಓಟಲ್ಲಿ 16 ಲಕ್ಷ ಓಟಲ್ಲಿ 4 ಲಕ್ಷದ ಓಟು ಇಟ್ಕೊಂಡ್ಬಿಟ್ಟು ನಾವು ಇಡೀ ಚಿತ್ರ ಬರೀತೀವಿ. ಕ್ಷೇತ್ರದ ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಿಲ್ರಿ. ಕಳೆದ 3 ಚುನಾವಣೆ ತಗೊಳ್ಳಿ. ಕಳೆದ 3 ಚುನಾವಣೆ ಮೈಸೂರು ಲೋಕಸಭಾ ಚುನಾವಣೆದು ಲೆಕ್ಕ ತೆಗಿರಿ. ನೀವು ಲೆಕ್ಕ ತೆಗೆದ್ರೆ JDS ಎಷ್ಟು ಓಟ್ ತಗೊಂಡಿದೆ, ಕಾಂಗ್ರೆಸ್ ಎಷ್ಟು ಓಟ್ ತೆಗಿರಿ. ಕಳೆದ 3 ಚುನಾವಣೆ ತಗೊಳ್ಳಿ, 3 ಪಾರ್ಲಿಮೆಂಟ್ ತೆಗಿರಿ, ಗೊತ್ತಾಯ್ತಾನೆ. ನಾವು ಇಡೀ 16 ಲಕ್ಷ ವೋಟರ್ ಇದ್ದಾರೆ. ಯಾವುದೋ ಒಂದು 2 ಸಮುದಾಯ ಇಟ್ಕೊಂಡ್ಬಿಟ್ಟು 2 ಸಮುದಾಯದವ್ರದ್ದು ಎಲ್ಲರೂ ಹಾಗಾದ್ರೆ ಸರ್ ಒಂದೇ ಒಂದು ಕ್ವೆಶ್ಚನ್, ಜಾತಿ ಆಧಾರದ ಮೇಲೆ ಚುನಾವಣೆ ನಡೀತಾ ಇಲ್ಲ, ಕಂಪ್ಲೀಟ್ ಆಗಿ ಇಡೀ ದೇಶದಲ್ಲಿ ಮೋದಿ ವೇವ್ ಇದೆ, ಅದ್ರ ಮೇಲೆ ಚುನಾವಣೆ ನಡೀತಾ ಇದೆ ಅನ್ನೋದಾದ್ರೆ ಒಂದು ಹೊಸ ಯುವಕರು 60% ಇರ್ತಕ್ಕಂಥ ಬೆಳೆಕಾಳು ಅಲ್ಲಿ ಸರ್ ಮಾತಾಡ್ತೀನಿ ಸರ್ ಮೂವರ ಜೊತೆ ಚರ್ಚೆನ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ನಂತರ. ಯಾವ ಯುವಕರು ಇಲ್ಲ. ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಚರ್ಚೆನ ನಾವು ಮುಂದುವರಿಸೋಣ. ಸೊ ಮೈಸೂರನ್ ಸರ್, ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೇವೆ. ನಾನು ಪ್ರಮುಖವಾಗಿ ಕೇಳಬೇಕಾಗಿರುವಂಥ ಒಂದು ಅಂಶ, ಮೈಸೂರು ಕ್ಷೇತ್ರದ ಮೇಲೆ ಮಂಡ್ಯ ರಾಜಕಾರಣ ಪ್ರಭಾವ ಬೀರಲಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತ ಅನ್ಸುತ್ತೆ ಸರ್? ಯಾವ ರೀತಿ ಪ್ರಭಾವ ಅಂದರೆ, ಮಂಡ್ಯ ಚುನಾವಣೆಯಲ್ಲಿ ನಾನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಭಾಗವಹಿಸಲಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ರಲ್ಲ ಸಿದ್ದರಾಮಯ್ಯವರು, ಅದು ಅವರಿಗೆ ಮೈಸೂರಿನಲ್ಲಿ ಮರ್ಮಾಘಾತ ಕೊಡುತ್ತೆ. ಮೈಸೂರಿನಲ್ಲಿ ಮರ್ಮಾಘಾತ ಕೊಡುತ್ತೆ, ಅದು ಭಾಳ ಸ್ಪಷ್ಟ ಇದೆ. ಆಮೇಲೆ ಈ ಜಾತಿ ಲೆಕ್ಕಾಚಾರಗಳು ನಾವು ಚರ್ಚೆ ಮಾಡಿದಾಗ ಅದು ಇದ್ದಿದ್ದೆ, ಇನ್ಎವಿಟಬಲ್ ಪಾಲಿಟಿಕ್ಸು, ಅದು ಒಂದು. ಎರಡನೇದಾಗಿ ಏನಪ್ಪ ಅಂದರೆ, ಅಪನಂಬಿಕೆ ಇದೆಯಲ್ಲ, ಅದು ತಾಂಡವಾಡ್ತಾ ಇದೆ. ಹೌದು, ಹೌದು, ಅದು ನಂಬಿಕೆ ಇಲ್ಲ. ಇವಾಗ ವಿಜಯಶಂಕರ್ ಅವರು ಅನಿವಾರ್ಯ, ನನಗೆ ಭಾಳ ನೋವಾಗುತ್ತೆ ಜಾತಿ ಉಲ್ಲೇಖ ಮಾಡಿ ಹೇಳೋಂಥದ್ದು. ಮೂಲತಃ ಕುರುಬ ಸಮಾಜಕ್ಕೆ ಸೇರಿದವರು, ಮತ್ತು GT ದೇವೇಗೌಡರು ಒಕ್ಕಲಿಗ ಸಮಾಜಕ್ಕೆ ಸೇರಿದವರು, GT ದೇವೇಗೌಡರು ಮತ್ತು ಅವರ ಹಿಂಬಾಲಕರು ಮತ್ತು ಒಕ್ಕಲಿಗ ಸಮುದಾಯ ವಿಜಯಶಂಕರ್ ಅವರ ಬೆಂಬಲಕ್ಕೆ ಬರೋದಿಲ್ವೇನೋ ಅನ್ನೋವಂಥ ಅನುಮಾನ ಕಾಂಗ್ರೆಸ್ ಅವ್ರನ್ನ ಕಾಡ್ತಾ ಇದೆ. ಮತ್ತು ಈ ಮಾಜಿ ಮೇಯರ್ ವಾಸು ಇದ್ರಲ್ಲ, ಅವರು ಬಹಳ ಸ್ಟ್ರಾಂಗ್ ಆಕಾಂಕ್ಷಿಯಾಗಿದ್ದಂಥವ್ರು ಪಾರ್ಲಿಮೆಂಟ್ ಚುನಾವಣೆಗೆ. ವಾಸುವನ್ನು ತುಳಿಯೋದಕ್ಕೋಸ್ಕರ ವಿಜಯಶಂಕರ್ನ ತಗೊಂಬಂದರು, ಅದು ಬೇರೆ, ಅದು ಅವ್ರ ಲೆಕ್ಕಾಚಾರಗಳು ಬೇರೆ ಏನೇ ಇರ್ಬೋದು ಅನ್ನೋದು ಒಂದು ಇದು ಸ್ಟ್ರಾಂಗ್ ಮೆಸೇಜು ಕನ್ವೆ ಆಗ್ತಿದೆ ಒಕ್ಕಲಿಗ ಇದರಲ್ಲಿ, ಸಮುದಾಯದಲ್ಲಿ. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಲ್ಲ. ಮತ್ತು ಮಂಡ್ಯದಲ್ಲಿ ಇರ್ತಕ್ಕಂಥ ಗಣನೀಯ ಪ್ರಮಾಣದಲ್ಲಿ ಕುರುಬ ಸಮಾಜ ಇದೆ ಮಂಡ್ಯದಲ್ಲಿ, ಅದು ಸ್ವಲ್ಪ ಮಟ್ಟಿಗೆ ನಿರ್ಣಾಯಕವೂ ಆಗ್ಬೋದು. ಆ ಸಮುದಾಯನ ಸಿದ್ದರಾಮಯ್ಯನವರು ಅಲ್ಲಿ ಕ್ಯಾನ್ವಾಸ್ಗೆ ಹೋಗದೇ ಇರೋ ಮೂಲಕ ಪರೋಕ್ಷವಾಗಿ ಎತ್ಕಟ್ಟಿದ್ದಾರೆ ಅನ್ನೋ ಅನುಮಾನ ಒಕ್ಕಲಿಗರನ್ನ ಕಾಡ್ತಾ ಇದೆ. ಕುರುಬರಿಗೆ ಒಕ್ಕಲಿಗರ ಮೇಲೆ ಅನುಮಾನ, ಒಕ್ಕಲಿಗರಿಗೆ ಕುರುಬರ ಮೇಲೆ ಅನುಮಾನ. ಅದು ಬಹಳ ಅಪರೂಪದ ಸಂದರ್ಭ. ಅಂದರೆ ಇದು ತನ್ನ ಪಕ್ಷದಲ್ಲೇ, ಮೈತ್ರಿ ಪಕ್ಷದಲ್ಲೇ ವೈರುಧ್ಯಗಳು.
ಹೌದೌದು BJP ಅವ್ರಿಗೆ ಕುರುಬರ ಬಗ್ಗೆ ಒಲವು, ಒಕ್ಕಲಿಗರ ಬಗ್ಗೆ ಒಲವು ಅದೆಲ್ಲ ಸೆಕೆಂಡ್ರಿ, ಅದು ಬಂದೇ ಇಲ್ಲ, ಪ್ರಶ್ನೆನೇ ಬಂದಿಲ್ಲ. ಈಗ ಯಾರನ್ನು ಗೆಲ್ಲಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಡ್ಯದಲ್ಲಿ ಯಾರನ್ನು ಸೋಲಿಸ್ಬೇಕು, ಮೈಸೂರಲ್ಲಿ ಯಾರನ್ನು ಸೋಲಿಸ್ಬೇಕು ಅನ್ನುವಂಥ ನೆಗೆಟಿವಿಟಿ ತಾಂಡವಾಡ್ತಾ ಇದೆ. ತಾಂಡವಾಡ್ತಾ ಇದೆ ಮೈಸೂರಲ್ಲಿ. ಎಲ್ಲಿ? ಮೈತ್ರಿಕೂಟದಲ್ಲಿ ಸಾಮಾನ್ಯ ಜನರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಬಿಡಬೇಕು ನಿರ್ಧಾರ ಆಗಿರುತ್ತೆ. ಅವ್ರು ಕಳೆದ ಒಂದು 2-3 ತಿಂಗಳಿಂದ ಆಗಿರೋಂಥ ವಿದ್ಯಮಾನಗಳಲ್ಲಿ ನಿರ್ಧಾರ ಆಗಿರುತ್ತೆ. ಆಮೇಲೆ ಸಿದ್ದರಾಮಯ್ಯ ಅರವಿಂದ್ ಹೇಳಿದ್ರು ಹಿಂದುಳಿದವರ ಇದು ಅಂತ. ಸಿದ್ದರಾಮಯ್ಯನವರು 124 ಜಾತಿಗಳಿದ್ದಾವೆ ಮೇಡಮ್ ಹಿಂದುಳಿದ ವರ್ಗದಲ್ಲಿ. ಅದರಲ್ಲಿ ಯಾರಾರ ಒಬ್ಬನ್ನ ಆಯ್ಕೆ ಮಾಡಿ ನಿಲ್ಲಿಸ್ಬೋದಾಗಿತ್ತು. ಅದೇ ರೀತಿ ಹಾಗೆ ಆಯ್ಕೆ ಮಾಡಿ ನಿಲ್ಸಿದ್ರೆ ವಿಜಯಶಂಕರ್ ಅವ್ರನ್ನ ಬಿಜೆಪಿಯಿಂದ ಕರ್ಕೊಂಡು ಬಂದು ತಿರ್ಗಾ ಮತ್ತೆ ಅನ್ಯಾಯ ಮಾಡ್ದಂಗೆ ಆಗ್ತಿರ್ಲಿಲ್ವಾ ಸರ್? ಇವ್ರಿಗೆ ಯಾರು ಹೇಳಿದ್ರು ಮೇಡಮ್ ಕರ್ಕೊಂಬ ಅಂತ? ಅಲ್ಲ, ಯಾರು ಹೇಳಿಲ್ಲ. ಆ ಮನುಷ್ಯನ ಗಿಲ್ಟ್ ಮೇಲೆ ಕಡೆವರೆಗೂ ಕಾಡ್ತಿತ್ತಲ್ವಾ? ಹಂಗೆಲ್ಲ ವೈಯಕ್ತಿಕ ವರ್ಚಸ್ಸುಗಳನ್ನ ದುರುಪಯೋಗ ಮಾಡ್ಕೊಂಡ್ರೆ ಈಗ ವೈಯಕ್ತಿಕ ವರ್ಚಸ್ನ ರಾಜಕಾರಣದಲ್ಲಿ ಬೆಳೆಯೋದಕ್ಕೆ ಬಿಟ್ರೆ ಅದ್ರ ನಷ್ಟ ಅನುಭವಿಸೋದು ಪಕ್ಷ ವಿನಃ ನಾಯಕರಲ್ಲ. ಅದು ಬಹಳ ಸ್ಪಷ್ಟವಾಗಿದೆ. ಆಮೇಲೆ ವಿಜಯಶಂಕರ್ ಏನು ಅಧಿಕಾರ, ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಅಧಿಕಾರ ಅನುಭವಿಸ್ತವ್ರು. ಅವ್ರ ಬಗ್ಗೆ ಕಾಂಗ್ರೆಸ್ಸಲ್ಲೇ ಅಸಮಾಧಾನ ಇದೆ. ನಾವು ಪತ್ರಕರ್ತರು ನಿಮ್ಮಲ್ಲೂ ಬಂದಿದ್ರು ಅಂತ ಕಾಣುತ್ತೆ. ಅವತ್ತು ಶೋಭಾ ಕರಂದ್ಲಾಜೆ ಅವರು ವಿಜಯಶಂಕರ್ ಅವ್ರನ್ನ ದಯವಿಟ್ಟು ಪಕ್ಷ ಬಿಡಬೇಡಿ ಅಂತ ಕೇಳ್ಕೊಳ್ಳೋದಕ್ಕೆ ಅವ್ರ ಮನೆಗೆ ಹೋಗಿ 1.5 ಗಂಟೆ ಕಾದಾಗ ಈ ಮನುಷ್ಯ ಮನೆ ಒಳಗಡೆ ಬಚ್ಚಿಟ್ಕೊಂಡು ನಾನು ಇಲ್ಲ ಅನ್ನಿಸ್ಕೊಂಡ್ರು. ಹೌದು ಹೌದು, ನಿಜ ಸರ್. ಆ ಕೋಪ ಎಲ್ಲ ಅಂಥ ಮನುಷ್ಯನಿಗೆ ತಂದು ಮಣೆ ಹಾಕಿರಲ್ಲ. ಇದು ಸಿದ್ದರಾಮಯ್ಯನವ್ರನ್ನ ವಿರೋಧಿಸೋಕ್ಕೆ ಇನ್ನೂ ಒಂದು ಕಾರಣ ಸಿಕ್ತು ಕಾಂಗ್ರೆಸ್ ಅವ್ರಿಗೆ. ನಿಜ ನಿಜ ನಿಜ. ಅರವಿಂದ್ ಸರ್, ನೀವು ಅವತ್ತು JDS ನಾಯಕರು ಪತ್ರಿಕಾಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ನಿಮಗೆ ಒಂದು ಮಾತು ನೆನಪಿದೆಯೋ ಅಲ್ವೋ ಗೊತ್ತಿಲ್ಲ. GT ದೇವೇಗೌಡರು ಹೇಳಿದ್ರು ಮೈತ್ರಿ ಅಭ್ಯರ್ಥಿ ಸೋತ್ರ ಅದಕ್ಕೆ ನಾವು ಹೊಣೆ ಇಲ್ಲ ಅಂತ. ನಿರೀಕ್ಷಣೆ ಜಾಮೀನಿಗೆ ಅವತ್ತೇ ಅವರು ಅರ್ಜಿ ಹಾಕೊಂಡ್ಬಿಟ್ಟಿದ್ದಾರೆ ಒಂದು ಅರ್ಥದಲ್ಲಿ. ಇಲ್ಲ, ಅದು ಅವರು ಯಾಕೆ ಅಂಥದ್ದೊಂದು ಅನುಮಾನ ನಿಮ್ಮ ಮೈತ್ರಿ ಪಕ್ಷದಲ್ಲಿ ಯಾಕೆ ಸರ್ ಹುಟ್ಕೊಳ್ತು? ಇಲ್ಲ, ಅದು ಈಗ ಬೆಳಿಗ್ಗೆ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಪತ್ರಕರ್ತರಿಗೆ ಯಾರು ಹೊಡೆದ್ರೆ ನಾನು ಕಾರಣ ಅಲ್ಲ ಅಂತ, ಅದೇ ತರ. ಯಾಕೆ ಅಂತಂದ್ರೆ ಅಲ್ಲಿ ಯಾವ ಕಾನ್ಸೆಪ್ಟ್ ಅಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನ ಹೇಳಿದಾರೆ ಅನ್ನೋದನ್ನ ಯಾತಿಕೆ ಅಂದ್ರೆ ಇವತ್ತು ಹೇಳ್ತಾ ಇರಲ್ಲ ಕುಮಾರಸ್ವಾಮಿ ಅವರು ಬೆಳಿಗ್ಗೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆ ಹೇಳಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಇವತ್ತು ಪತ್ರಕರ್ತರಿಗೆ ಅಲ್ಲಿ ಹೊಡೆಯೋದಕ್ಕೆ ಅಂತ ಹೇಳಿ ಸುಮಲತನ್ ಕಡೆಯವರೇ ವ್ಯವಸ್ಥೆ ಮಾಡಿದ್ರು. ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ ಕೆಲವು ಚಾನೆಲ್ಗಳು ಬರೀ ಸುಮಲತಾ ಅವ್ರ ಬಗ್ಗೆ ಮಾತ್ರ ಸುದ್ದಿ ಪ್ರಸಾರ ಮಾಡ್ತಾ ಇದಾವೆ. ಒಂದು ವೇಳೆ ಏನಾದ್ರು ಮಾಧ್ಯಮದ ಮೇಲೆ ಹಲ್ಲೆ ಆದ್ರೆ ಅದಕ್ಕೆ ನಾನು ಹೊಣೆ ಇಲ್ಲ ಅಂದ್ರೆ ಏನರ್ಥ ಸರ್? ಉತ್ತರನೂ ನೀವೇ ಹೇಳಿದೀರಾ, ಎಚ್ಚರಿಕೆನೂ ನೀವೇ ಕೊಟ್ಬಿಟ್ಟು ತೇಪೆ ಯಾಕೆ ಸರ್ ಎಲ್ಲಾ ಮಾಧ್ಯಮದಲ್ಲೂ ಸುಮಲತನ್ನ ಪ್ರೊಜೆಕ್ಟ್ ಮಾಡ್ತಿರೋದು ಸತ್ಯ. ಆ ಹಿನ್ನೆಲೆಯಲ್ಲಿ ನಾವು ಗಲಾಟೆ ಮಾಡಲ್ಲ. ಸುಮಲತಾ ಕಡೆಯವರೇ ಸೋಲ್ತೀವಿ ಅನ್ನೋ ಹತಾಶೆಯಿಂದ ಗಲಾಟೆ ಮಾಡ್ಬಿಟ್ಟು ನಮ್ಮೇಲೆ ಆಮೇಲೆ ಸತ್ಯ ಅದು. ದಯವಿಟ್ಟು ಕ್ಷಮಿಸಿ, ಒಂದೇ ಒಂದು ಸೆಕೆಂಡ್, ದಯವಿಟ್ಟು ಕ್ಷಮಿಸಿ ಅರವಿಂದ್ ಅವರೇ. ತಮ್ಮ ಮೈತ್ರಿ ಪಕ್ಷದ ಎಲ್ಲ ನಾಯಕರಿಗೂ ಆದರೆ ಈ ಒಂದು ವಿಷಯನ ಮುಟ್ಟಿಸಿ, ಮಾಧ್ಯಮ ಸಮುದಾಯದ ಮೇಲೆ ಯಾರು ಕೈ ಮಾಡ್ತಾರೆ ಅವರು ಸರ್ವನಾಶ ಆಗೋಗಿದ್ದಾರೆ. ಇದಕ್ಕೆ ಗುಂಡೂರಾವೇ ಕಾರಣ. ಡೆಕ್ಕನ್ ನಾಡಿಗೆ ಬೀಗ ಹಾಕ್ಸ್ಬಿಟ್ಟು ದಯವಿಟ್ಟು ಮಾಧ್ಯಮದವರು ಅನೇಕ ಜನ ಬಿಜೆಪಿ ನಾನು ಕೆಲವು ಅಲ್ಲ ಸಿದ್ದರಾಮಯ್ಯನವ್ರದ್ದು ಹೇಳಿದ್ರಲ್ಲ, ಮಂಡ್ಯದಲ್ಲಿ ಸಿದ್ದರಾಮಯ್ಯನವರು ಆ ರೀತಿ ಹೇಳಿಲ್ಲ. ಇವತ್ತು ಹಾಸನದಲ್ಲಿ ಪ್ರಚಾರ ಮಾಡಿದ್ದಾರೆ. ವಾಲೆ ಮಂಜ ಒಬ್ಬ ಕಳ್ಳೆತ್ತು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ನನ್ನ ಅವ್ರ ಜೊತೆಲಿ ಇದ್ದವರು ಮೋಸ ಮಾಡಿ ಹೋಗಿದ್ದಾರೆ ಅನ್ನೋ ಇದರಲ್ಲಿ ಸಿದ್ದರಾಮಯ್ಯನವರು ಮಂಡ್ಯದಲ್ಲೂ ಪ್ರಚಾರ ಮಾಡ್ತಾರೆ. ಅವ್ರು ಮಾಡಲ್ಲ ಅಂತ ಹೇಳಿಲ್ಲ. ಇನ್ನೂ ಟೈಮ್ ಇದೆ, ಬಂದೇ ಬರ್ತಾರೆ ಅಲ್ಲಿಗೆ. ಜೊತೆಗೆ ಇವತ್ತು ಹಾಸನಲ್ಲಿ ಮಾಡಿದ್ದಾರೆ. ತುಮಕೂರು ಆಯ್ತು, ಈಗ ಹಾಸನ, ನೆಕ್ಸ್ಟ್ ಮಂಡ್ಯ, ಹಿಂಗೆಲ್ಲ ಬಂದು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬರ್ತಾರದು 14ನೇ ತಾರೀಕು ನಾಳೆ ಮೈಸೂರು ಬರ್ತಾ ಇದ್ರೆ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯನವರು ಜಂಟಿ ಇದು ಪ್ರಚಾರ ಆಗುತ್ತೆ ನಾಳೆಯಿಂದ. ಮಂಡ್ಯಕ್ಕೂ ಹೋಗ್ತಾರೆ, ಅದೇ ರೀತಿಯಲ್ಲಿ ಮಂಡ್ಯಕ್ಕೂ ಹೋಗ್ತಾರೆ. ಆದ್ರಿಂದ ಏನು ಇದು ಕೆಲವು ಏನು
ಇವ್ರನ್ನ ವಿರೋಧ ಮಾಡಬೇಕು ಅನ್ನೋ ಕೆಲವು ಜನಗಳು ಅದನ್ನ ಸೃಷ್ಟಿ ಮಾಡ್ತಾ ಇದಾರೆ ಹೊರತು ಯಾವುದೇ ರೀತಿಯ ವೈಮನಸ್ಸು ಇಲ್ಲ ನಮ್ಮಲ್ಲಿ. ನಮ್ಗೆ ಜೊತೆಗೆ ಏನು ಇಂದಿನ ಏನು ಹಾಲಿ ಸಂಸದರ ಕಾರ್ಯವೈಖರಿ, ಅವ್ರು ಏನೂ ಅಭಿವೃದ್ಧಿ ಕೆಲಸ, ಅವರು ಒಂದು ದತ್ತು ತಗೊಂಡಿರೋ ಗ್ರಾಮನ ಏನ್ ಮಾಡಿದ್ದಾರೆ ಅಂತ ಹೇಳಿ. ಅವರು ದತ್ತು ತಗೊಂಡಿರೋ ಗ್ರಾಮ ಏನಾಗಿದೆ, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ. ರಾಹುಲ್ ಗಾಂಧಿ ನಿಮ್ದು ಹೇಳ್ರಿ, ಚರ್ಚೆ ಮಾಡೋಣ. ನೀವು ರಾಹುಲ್ ಗಾಂಧಿ ಮೋದಿ ಬಿಟ್ಬಿಟ್ಟು ಎಲ್ಲಿ ಹೇಳಿ ನಿಮ್ಮ ಸಂಸದ ಏನ್ ಮಾಡಿದ್ದಾರೆ ಅನ್ನೋದನ್ನ. 5 ವರ್ಷದ ಮೋದಿಯವರ ನೇತೃತ್ವದ ಸರ್ಕಾರ ಕೊಟ್ಟಂತ ಆಡಳಿತ. ನಾವು ನಿಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡಿ ಅಂತಂದ್ರೆ ನೀವು ಯಾಕೆ ನಿಮ್ಮ ಅಭ್ಯರ್ಥಿ ಬಗ್ಗೆ ನೀವು ಕಾನ್ಫಿಡೆನ್ಸ್ ಇಲ್ಲ ಸರ್? ಪದೇ ಪದೇ ಮೋದಿ ಅವರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಒಂದು ವಿಷಯ ಇದೆ, ಫೇಸ್ ವ್ಯಾಲ್ಯೂ ಇಲ್ಲ. ಅಭ್ಯರ್ಥಿ ಪ್ಲಸ್ ಮೈನಸ್ ಸರ್ ನಮಗೆ ಸಾಕು. ಓಡೋಗಿರೋದಕ್ಕೆ ಮೋದಿ ನಿಂತ್ಕೊಂಡು ಕೂತಿರೋದು. 5 ವರ್ಷ ನಮ್ಮ ಆಡಳಿತ, ಸಂಸದರ ಕಾರ್ಯವೈಖರಿ ಇವೆಲ್ಲವನ್ನ ನೋಡಿ ಜನ ಗೊತ್ತಾಯ್ತಾನೆ, ಜಾತಿ ಮೀರಿ ಗೊತ್ತಾಯ್ತಾನೆ ಒಂದು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಬಿಜೆಪಿಗೆ ಅಭ್ಯರ್ಥಿನ ಬೆಂಬಲಿಸ್ತಾರೆ. ದೊಡ್ಡ ಅಂತರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಹುರಿಯಾಳು ಪ್ರತಾಪ್ ಸಿಂಹ ಗೆಲುವನ್ನು ಪಡಿತಾರೆ. ಆಯ್ತಾ ಮೇಡಮ್? ಮೋದಿಯವರ ನೇತೃತ್ವದ ಏನು ದೇಶದಲ್ಲಿ ಪರಿವರ್ತನೆ ತರಬೇಕು ಅಂತಿದೆ, ಮೊಟ್ಟ ಮೊದಲ ವ್ಯಕ್ತಿಯಾಗಿ ಮೈಸೂರಿಂದ ಪ್ರತಾಪ್ ಸಿಂಹ ಅವ್ರನ್ನ ಕಳಿಸ್ಲಿಕ್ಕೆ ಶ್ರೀಸಾಮಾನ್ಯ ಇಲ್ಲಿ ಒಟ್ಟು ಮತದಾರ ತೀರ್ಮಾನ ಮಾಡಿದ್ದಾನೆ. ನಮಗೆ ಆಶಾಭಾವನೆ ಇದೆ. ಈಗ ಮೋದಿ ಅವರ ನೀಲಿಗಣ್ಣಿನ ಹುಡುಗ 2ನೇ ಬಾರಿ ಸಂಸತ್ ಪ್ರವೇಶ ಮಾಡೋದು ನಿಶ್ಚಿತ ಅಂತ ಹೇಳ್ತಾರೆ. 2ನೇ ಮಾತೇ ಇಲ್ಲ ಅಂತ ವಿಜಯ್ ಶಂಕರ್ ಹೋದ್ಸಲಿ ಸೀಟ್ ಕೊಡದೆ ಕುರುಬ ಜನಾಂಗ ಅಂತ ಹೇಳಿ ಅವ್ರು ಹೋಗಿದೆ ಒಕ್ಕಲಿಗರನ್ನ ಸಕಲೇಶ್ಪುರದಿಂದ ಕರ್ಕೊಂಡ್ ಬಂದ್ರು. ಯಾಕೆ ಇಲ್ಲಿ ಯಾರು ಇರಲ್ವಾ? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. 3 ಇಷ್ಟೊತ್ತು ನನ್ನ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುವಂಥದ್ದು. ತಮ್ಮ ಶಿಷ್ಯನಿಗೆ ಟಿಕೆಟ್ ಕೊಡಿಸಿ ಬಾರಿ ಹೇಗಾದ್ರೂ ಮಾಡಿ ಈ ಕ್ಷೇತ್ರವನ್ನ ತನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿ ಈ ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ 2ನೇ ಬಾರಿಗೆ ಪ್ರತಾಪ್ ಸಿಂಹ ಸಂಸದರ ಆಗೋದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ರಣತಂತ್ರಗಳ ರೂಪಿಸಿಕೊಂಡಿದೆ. ಇದಕ್ಕೆ ದಳಪತಿಗಳ ಸಹಕಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾವ ರೀತಿಯಾಗಿ ಮೈತ್ರಿ ಪಕ್ಷದಲ್ಲಿ ಸಮನ್ವಯತೆಯನ್ನ ಸಾಧಿಸಿಕೊಂಡು ಮುಂದೆ ಹೋಗುವಲ್ಲಿ ನಾಯಕರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡುತ್ತಾರೆ, ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡೋಣ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ STL TV, ಸದಾ ನಿಮ್ಮೊಂದಿಗೆ.